ನಮಸ್ಕಾರ ಮಾಡಿ ಅಡ್ಬಿಡಿ, ಏನು ಪರವಾಗಿಲ್ಲ. ಹೆಣ್ಮಕ್ಳು ಮಂಡಿ ಕೊಟ್ಟು ನಮಸ್ಕಾರ ಮಾಡಿ. ನಿಮ್ಮ ಎದೆ ಭಾಗ ಅಮೃತದ್ದೇ ನೆಲ ಕೊಡಬೇಡ. ಹೋಗಿ ತಿಂಗೆ ಒಳಗೆ ಹೋಗೋ. ಯಾಕಪ್ಪ ದರ್ಶನ ಆಯ್ತಮ್ಮ? ಆಮೇಲೆ ಯಾವ ದೇವರು ನನಗೆ ಮಟನ್ ಕಡಿ, ಚಿಕನ್ ಕಡಿ, ಮರಿ ಕಡಿ ಅಥವಾ ನಂಗೆ ಒಂದು ಕೋಟಿ ತಮ್ಮ ಅಂತ ಯಾವ ದೇವರು ಕೇಳಲ್ಲ. ಬಂಗಾರ ತಮ್ಮ, ಬೆಳ್ಳಿ ತಮ್ಮ ಅಂದಿಲ್ಲ. ಶುದ್ಧ ನಮಸ್ಕಾರ ಮಾಡಿ. ನಮ್ಮ ದೇಶದಲ್ಲಿ ಯಾವುದೇ ಕಾರಣಕ್ಕೆ ಹೇಳ್ತೀನಿ, ನಮ್ಮ ದೇಶದಲ್ಲಿ ನಿಮಗೆ ಸಾಧ್ಯವಾದ ಮೊಬೈಲ್ ಆನ್ ಮಾಡ್ಕೊಡಿ, ಇದನ್ನು ಹೊರಗಡೆ ಕೊಡಿ. ನಾವು ಏನೇ ಕೇಳ್ತೀವಿ, ನಿಮ್ಮನ್ನು ಏನು ಕೇಳ್ತೀವಿ ಗೊತ್ತಾ? ಶ್ರೀ ಕ್ಷೇತ್ರ ದುರ್ಗಾಸ್ಥಳ ಅನ್ನೋ ಒಂದು ಪೇಜ್ ಇದೆ, ಯೂಟ್ಯೂಬ್ ಫೇಸ್ಬುಕ್ಕಲ್ಲಿ ಪುಣ್ಯಾತ್ಮರು ಬಿಟ್ಟಿರ್ತಾರೆ. ನೀವು ಸ್ವಲ್ಪ ಶೇರ್ ಮಾಡಿ ಅಂತೀವಿ. ಯಾಕೆ ಅಂದರೆ ಕೈಲಾಗದಂತಾರೆ ಇದ್ದಾರೆ, ಬಸ್ ಚಾರ್ಜ್ ದುಡ್ಡಿಂದಾರೆ ಇದ್ದಾರೆ, ಇಲ್ಲಿ ಬರ್ಲಿಕ್ಕೆ ಗೊತ್ತಿಲ್ಲ ಅಂತಾರೆ ಇದ್ದಾರೆ. ಅಂದ್ರೆ ಅಲ್ಲೇ ಬೇಡ್ಕೊಳ್ಳಿದ್ದೆ ಯಾವ ದೇವ್ರು ಅಂತ ಬಾ, 3 ಸರಿ ಬಾ, 4 ಸರಿ ಬಾ, 5 ಸರಿ ಬಾ, 10 ಸರಿ ಬಾ ಅಂತ ಯಾವ ದೇವರು ಕರೆಯಲ್ಲ ಅಲ್ವಾ? ನೀವು ಯಾವಾಗ ಬರ್ತೀರಿ ಇಲ್ಲಿಗೆ, ಯಾವತ್ತು ಇಲ್ಲಿ ಬಂದಿರ್ತೀರಾ ಆಗ ಶ್ರದ್ಧೆಯಿಂದ ಬೇಡ್ಕೊಂಡು ಹೋಗಿ. ಯಾವಾಗ ಬರ್ಬೇಕು ಕೇಳಬೇಡಿ. ನಿಮಗೆ ಕಷ್ಟ ಇಲ್ದಾಗ, ಸಾಲ ಮಾಡ್ದಾನೆ, ಉಪವಾಸ ಬರ್ದಾನೆ, ಇನ್ನೊಬ್ಬರು ಸಹಾಯ ತೊಗೊಂಡನೆ ಕಷ್ಟಪಡ್ಕೊಂಡು ಬರೋಕೆ ಹೋಗ್ಬೇಡಿ. ಬರಬೇಡಿ ಅಂತ ಹೇಳ್ತಿಲ್ಲ, ನಿಮ್ಗೆ ಅನುಕೂಲತೆ ಇದ್ರೆ ಮಾತ್ರ ಬನ್ನಿ, ಅಲ್ಲೇ ಬೇಡ್ಕೊಳ್ಳಿ. ನಾವು ಒಂದೇ ಕೇಳೋದು ನಿಮ್ಮನ್ನು ಶೇರ್ ಮಾಡಿ ಅಷ್ಟೇ ಅಂತ ಕೇಳೋದು. ಶೇರ್ ಮಾಡಿ ಉದ್ದೇಶ ಯಾರು ಬೇಡ್ಕೊಳ್ಳಿ. ನೋಡಿ, ಕೆಂಗೇರಿ ಮೋರಿ ಕೆಳಗೆ ನಾವು ಮೇಲೆ ಹೋಗೋಕ್ಕಾಗಲ್ಲ, ಮೋರಿ ಕೆಳಗೆ ಜೀವನ ಮಾಡೋಂಥ ಬಡವರು ಇದ್ದಾರೆ ಇಲ್ವ? ನೋಡಿದ್ದೀರಾ? ಹೌದಲ್ಲ? ಅಂತ ಬೇಡ್ಕೊಳ್ಳಿ ಉದ್ದೇಶ. ಇಲ್ಲಿ 1 ರೂಪಾಯಿ ಚಂದೋತ್ಸವ ಮಾಡಲ್ಲ ನಾವು, ನೆನಪಿರಲಿ ನಿಮಗೆ. ನಾವು ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲಿ ಎಲ್ಲರಲ್ಲಿ ನಾವು ದೇವಸ್ಥಾನ ಕಟ್ತಿದ್ದೀವಿ, ನಾವು ಅಥವಾ ಏನೋ ಮಾಡ್ತಿದ್ದೀವಿ, ಶಾಸ್ತ್ರ ಹೇಳ್ತೀವಿ, ಕವಡೆ ಹಾಕ್ತೀವಿ, ಏನಿಲ್ಲ ಈ ದೇವಸ್ಥಾನಕ್ಕೆ. ಅರ್ಥ ಆಗುತ್ತೆ ನಿಮಗೆ? ಪದೇ ಮೋಸ ಹೋಗ್ಕೊಡೋದು ನೀವು. ಇಲ್ಲಿ ಇರೋದು ಒಂದೇ, ಶ್ರದ್ಧೆ ಭಕ್ತಿ ಎರಡಿದ್ರೆ ಮಾತ್ರ ದೇವಸ್ಥಾನಕ್ಕೆ ಬನ್ನಿ. ನಾವು 1 ರೂಪಾಯಿ ಯಾರು ಕೇಳಲ್ಲ. ಅಥವಾ ನಿಮ್ಮ ಮನೆ ಬಾಕ್ಲು ಯಾರು ಬಂದು ಹಿಂಗೆ ದೇವಸ್ಥಾನ ಕಟ್ಟಿದ್ದ, ಹಿಂಗೆ ದುರ್ಗಾಸ್ಥಳ ಕಟ್ತಿದ್ದೀವಿ ಅಂತ ಹೇಳಿ ಬಂದರೆ 1 ರೂಪಾಯಿ ದುಡ್ಡು ಕೊಡ್ಕೊಡ್ದು. ಅರ್ಥ ಆದ್ರೆ ಒಂದು ವೇಳೆ ಹಂಗೂ ಬಂದು ಯಾರು ನಿಮಗೆ ಹಿಂಸೆ ಮಾಡಿ ಅವ್ರ ಕಡೆ ಇವ್ರ ಕಡೆ ಅಣ್ಣನ ಕಡೆ ಅಂದರೆ ವೀಡಿಯೋ ಕಾಲ್ ಮಾಡ್ಕೊಡಿ ಅಂತ ಕೇಳಿ. ಫೋನ್ ಮಾಡ್ಕೊಡಿ ಅಂತ ಕೇಳಬೇಡಿ. ಬೇರೆ ಯಾರು ಫೋನ್ ಮಾಡಿ ಯಾಮರಿಸ್ತಾರೆ. ವೀಡಿಯೋ ಕಾಲ್ ಮಾಡಿ ನೀವು ಯಾರು ಮಾಡಲ್ಲ ಅವಾಗ. ನಮ್ಮ ದೇವಸ್ಥಾನದಲ್ಲಿ ಯಾವುದೇ ಕಾರಣಕ್ಕೂ 1 ರೂಪಾಯಿ ನಾವು ಚಂದ ಮಾಡಿರಲ್ಲ. ನಿಮ್ಗೆ ಸ್ವಯಂ ಪ್ರೇರಿತ ನೀವು ಸಹಾಯ ಮಾಡೋಂತಿದ್ರೆ ಇಲ್ಲಿ ಹ್ಯಾಂಡಿಕ್ಯಾಪ್ ಪೇಷಂಟ್ಗಳಿಗೆ ದಾಸೋಹ ಕೊಡ್ತೀವಿ, ಶಾಲಾ ಮಕ್ಕಳಿಗೆ ಕೊಡ್ತೀವಿ, ಅಂದ್ರಿಗೆ ಕೊಡ್ತೀವಿ. ಅದು ನೀವು ಕೊಟ್ಟಿದ್ದು ದುಡ್ಡಲ್ಲಿ 10 ರೂಪಾಯಿ ಕೊಡಿ, 5 ರೂಪಾಯಿ ಕೊಡ್ತೀವಿ. ನಿಮಗೆ ಸಹಾಯ ಮಾಡೋ ಆಸೆ ಇದೆ, ಕಾಣಿಕೆ ಡಬ್ಬಿಲ್ಲ, ಎಷ್ಟು ಬೇಕಷ್ಟು ನಿಮ್ಗೆ 1 ರೂಪಾಯಿ, 2 ರೂಪಾಯಿ, 10 ರೂಪಾಯಿ ಹಾಕಿ ಅಲ್ಲಪ್ಪ. ಇಲ್ವಾ ಅಲ್ಲಿ ದುಡ್ಡು ತಂದಿಲ್ವಾ, ಗೂಗಲ್ ಪೇ, ಫೋನ್ ಪೇ ಮಾಡ್ತೀನಿ ಅಂತೀರಾ, ನನಗೆ ಹೇಳಿ, ನಾನು ನಂಬರ್ ಕೊಡ್ತೀನಿ. ಯಾರು ಬೇಕಾದ್ರೂ ಮಾಡಬೇಡಿ. ನಿಮ್ಗೆ ಇಚ್ಛೆ 10 ರೂಪಾಯಿ ಮಾಡೋದು, ನನಗೆ ಬೇಜಾರಿಲ್ಲ. ಇಲ್ವಾ ಸುಮ್ಮನೆ ಬೇಡ್ಕೊಂಡು ಹೋಗಿ ದಯವಿಟ್ಟು. ನಾವು ಬಟ್ಟೆ ಅಂಗಡಿ ಮಾಡ್ತೀವಿ, ಬಟ್ಟೆ ಹೊಲಿತೀವಿ. ಹಾಗಾಗಿ ನಮ್ಮ ಮನೆಯವರು ಫಸ್ಟಿಗೆ ನಾವು ಮಾಯಮ್ಮನ ದೇವಸ್ಥಾನ ನಡ್ಕೊಂಡಿವಿ ಇಷ್ಟು ದಿನ. ಅದು ನಮ್ಗೆ ವಯಸ್ಸಿತ್ತು, ನಾವು ನೋಡ್ಕೊಂಡ್ವಿ. ಆದ್ರೂ ಈಗ ಮತ್ತೆ ಒಂದು ಫೋಟೋ ಅಂದರೆ ನಮ್ಮೂರ ಮಂದಿ ಏನಾರು ಅಂತಾರ ಅನ್ನೋದಕ್ಕೆ ನಮ್ಮ ಮನೆಯವ್ರನ್ನ ಬೈದೋದಕ್ಕೆ ಇವತ್ತು ನನ್ನ ಕಾಲಿಗೆ ನನಗೆ ನಿಂದ್ರಕ್ಕೆ ಬರ್ಲಾರ್ದಂಗೆ ನಿತ್ರಾಣ ಆಗೈತೆ ರೀ. ನನಗೆ ನಿಂತ್ರ ಹೆಂಗೆ ಬಂದ್ರೆ ನಂಗೆ ಗೊತ್ತಿಲ್ಲ ರೀ. ಅದು ಹೆಂಗೆ ಕರೆ ಕಳ್ಸ್ಕೊಂಡವ್ರು. ಆದರೂ ನಾನು ತಪ್ಪು ಮಾಡಿ ಅನ್ನೋದೇನೇ ನನಗೆ ಗೊತ್ತಾಗಲಿಲ್ಲ ರೀ. ಆಮೇಲೆ ಇವ್ರ ಹತ್ರ ಹೋಗಿ ಬಂದು ಒಂದು ಫೈನ್ ಹಚ್ಚಕ್ಕೆ ಹೋದ್ರಿ. ಹಿಂದೆ ಹಿಡ್ಕೊಳ್ಳಿಲ್ಲ, ಅದು ಹಿಡ್ಕೊಳ್ಳಿಲ್ಲ ಅನ್ನೋ ಮತ್ತೆ 10 ರೂಪಾಯಿ ನಾನು ಕಾಣಿಕೆ ಆಯ್ತದೆ ತಪ್ಪು ಅಥವಾ ನಂದು ಅಂತೇಳಿ ಏನು ತಪ್ಪು ಮಾಡೀನಿ ಅಂತ ತೋರಿಸ್ಕೊಡಂತ ಇಲ್ಲಿ ಕುತ್ಕೊಂಡನ್ರಿ. ನಾನು ಕುತ್ಕೊಂಡಾಗ ನಾನು ತೋಟದ ಬಗ್ಗೆ ನೀನು ಅಂದಿಲ್ಲ ಅಂತ ನನಗೆ ಮನಸ್ಸಿನಾಗ ಬಂದು ಅಂದ್ರಿ ಆಕಿ. ಅವಾಗ ನಾನು ತಪ್ಪು ಮಾಡಿದ್ದು ಕರೆ ಐತಿ ಅಂತಂದೆ. ಹಪ್ಪರ ಮುಂದೆ ಹೇಳ್ಕೊಂಡು ನಾನು 5100 ನಾನು ಎದಕ್ಕರ ಯಾಕಾಗಲ್ರಿ ಅವ್ರು ಯಾವ್ದು ದೇವಸ್ಥಾನಕ್ಕರ ಹಾಕಲಿ, ದಾಸೋಹಕರ ಹಾಕಲ್ರಿ. ಅಂಗಡಿಯಾಗ ಹಾಕಿ ಏನಂತೀನಿ, ದಯವಿಟ್ಟು ಆಸ್ತಿಗೋಸ್ಕರ ಅಂತ ಮುಗ್ದಾಡ್ಬೇಡಿ, ಅರ್ಥಂಗೆ ಜಗಳಾಡ್ಕೋಬೇಡಿ, ಮಾಟ ಮಂತ್ರ ಮಾಡ್ಬೇಡಿ, ಕೊಲೆ ಮಾಡ್ಬೇಡಿ. ಅಂತಗಳು ಒಗ್ಗಟ್ಟಾಗಿ ಏನ್ ಬೇಕಾದ್ರೂ ಮಾಡ್ಬೋದು. ನಾವೇ ಸಾಕ್ಷಿ. 4 ಜನ ಮಕ್ಕಳು ನಾವು ಒಗ್ಗಟ್ಟಾಗಿ ನೋಡಿ ಹತ್ರ
ನೋಡಿ ಒಂದು ಹುಡುಗನ್ ಸಾಯಿಸಿದಂತ ಅರ್ಜುನೇನು ಈ ಚಪ್ಪಲಿ ಹಾಕಲ್ಲ ನಾವು ಯಾಕೆ ಅಂತ ಕೇಳಿ ಅಳಸಿ ಮರ ಪುಣ್ಯ ಕ್ಷೇತ್ರ ಒಟ್ಟು ಅಳಸಿ ಮರ ಸಿಗುತ್ತೆ 2 ಹಳ್ಳಿ ಮರ ಸಿಗುತ್ತೆ ಯಾರು ಚಪ್ಪಲಿಗೆ ಬರ್ತಾರ ಅಲ್ಲೇ ಗೊತ್ತಾಗಬೇಕು ಅಳಸಿ ಮರ ಚಪ್ಪಲಿ ಬಿಡ್ಬೇಕು ಅಂತ ಇದು ಬಂದ್ಬೇಕಂತ ನಮ್ಗೇನು ಗೊತ್ತಿಲ್ಲ ಅಂತಾರೆ ಇಲ್ಲಿ ತಾಯರು ಓಡಾಡ್ತಾರೆ ನಾವು ಫ್ರೆಂಡ್ ಕಂಡಿದ್ದೀವಿ ನಾವು ಚಪ್ಪಲಿ ಹಾಕಲ್ಲ ದಯವಿಟ್ಟು ನನ್ನ ತಂಗಿ ಒಂದು ಪಾಪ ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಳ್ಳೋಣಲ್ಲ ಯಾವ್ದೋ ಒಂದು ಮಗು ತೀರಾ ಬಿಡಿದಿಂದ ಈ ಆಸರೆ ಇಲ್ಲ ನನ್ನ ತಂಗಿಗೆ ಬಹಳ ತಲೆ ಕೆಡಿಸಿಬಿಟ್ಟಾಳೆ ಬಹಳ ಹಿಂಗೆ ತಪ್ಪ ಗೊತ್ತಿದ್ದು ನನ್ನ ತಂಗಿ ಬಟ್ ನೋಡ ಒಟ್ಟರು ಬಿಡುತ್ತೆ ನೋಡಿದೆ ಅಲ್ವಾ ಜೊತೆ ಬಿಟ್ಟು ತಂಗಾರಲ್ಲ ನೋಟನ್ನೆಲ್ಲ ಬ್ಯಾಡ್ ಮೆಸೇಜ್ ಮಾಡ್ಬೇಡಿ ಬಟ್ಟೆ ಬರೀತ ಅವಳು ನೋಡಿರ ನಂಗೆ ಸರಿ ಎಲ್ಲ ದೇವ್ರನ್ನ ಪ್ರಾರ್ಥನೆ ಮಾಡಿ ಸರಿ ಅಂತ ಮಗಳೇ ಬಂದವು ನನ್ನ ತಂಗಿಗೆ ನನ್ನ ಮಗಳು ಮಗು ಅಲ್ಲಿಂದ ಅಲ್ವಾ ನಾನೇ ಉಟ್ಕೊಂಡ್ಬಿಡ್ಲ ಮಮ್ಮಿ ಮಕ್ಕಳಾಗಿಲ್ಲ ನನ್ನೇ ಸಾಕೊಂಡು ನಾನೇ ಮಮ್ಮಿ ಆಚರಣೆ ಮಾಡಿ ಪಾಪ ಕಚ್ಕೊಡಿ ಬರೋದು ಅಲ್ಲೊಂದು ಗಡ್ಡಕ್ಕಿ ಕೊಡಿ ಅಂತಾರೆ ಗಡ್ಡಕ್ಕಿ ಒಂದು ಸಾರಿ ಕೊಡಿ ಮಕ್ಕಳಿಲ್ಲ ಅಂತಾರೆ ಬನ್ನಿ ತಂಗಿ ಮಡುದು ಅಂತೀನಿ ದಯವಿಟ್ಟು ಆಶ್ರಮ ಮಾಡಿ ಅಕ್ಕ ಮಡ್ಲಿ ಹಿಡಿಬೇಕಂತೆ ಮಾಸೆ ಆಗ್ಲಿ ಅಂತ ಅದು ಮಗನೇ ಹುಟ್ಟದು ಮಗಳಲ್ಲಿ ಕೇಳಬಾರ್ದು ತಪ್ಪಾಗುತ್ತೆ ಕೇಳ್ತೇನೆ ದುಲ್ಲಾ ಬರ್ಬೇಕು ಗಂಗ ಬರ್ಬೇಕು ಇಬ್ರು ಹೆಣ್ಣಲ್ವ ನಾ ಹೆಣ್ಣ ಏನ್ ಕೇಳ್ತೀನಿ ಅದೆಲ್ಲ ಮುಖ್ಯ ನೀನ್ ಕುಡಿ ಬೆಳಲಿ ಯಾವ್ದೋ ಒಂದು ನೀನ್ ಕುಡಿ ಬೆಳಲಿ ಬೈ ಮರ ಅಳಸಿ ಮರ ಬೇಮರ ಆಗಲ್ಲ ಯಾವ್ದೋ ಒಂದು ಮರ ಕರೆಕ್ಟೇನಾ ಯಾವ್ದೋ ಒಂದು ಮಗು ಖಂಡಿತ ಮಕ್ಕಳು ಹಾಗೆ ಇದೇ ದೇವ ನಾನು ಕೂಡ ನಾನೇ ಹಾ ನೀವು ತರಕಾರಿ ಅಕ್ಕಿ ಕೊಡ್ತೀನಿ ಮಿಕ್ಕಿ ದಾನೆ ಹಾಕ್ತೀನಿ ಹೌದಾ ಯಾರಿಗೆ ಮಕ್ಕಳಾಗಿಲ್ಲ ಮಕ್ಕಳಾಗ್ತವೆ ಹಾ ಖಂಡಿತ ಯಾರಿಗೆ ಮಕ್ಕಳಾಗ್ತವ ನೀವು ಐಶ್ವರ್ಯ ಕೊಡು ಅಂತ ಹೇಳಿಲ್ಲ ದೇವರು ಯಾರು ಮರಿಕಡಿ ಅಂತ ಹೇಳಿದ ದೇವರು ಎರಡು ಮರಿಕಡಿ ಅಂತ ದೇವರು ಹೇಳಿಲ್ಲ ದಾಸೋಹ ದೇವಸ್ಥಾನ ಕಟ್ಟಿ ನಾವು ಅಂದಾಶ್ರಮ ವೃದ್ಧ ಸಹಾಯ ಮಾಡ್ಬೇಕಾಗಲ್ಲ ಅತ್ತೆ ಮಾಡೋ ಒಂದು ತರ ದಾಸೋಹ ಮಾಡೋಣ ನಾವು ಮಾಡ್ತೀನಿ ನೋಡೋಗಿ ನಿಮ್ ಕೈ ಕುರಿ ದುಡ್ಡು ಮರಿ ದುಡ್ಡು ಕಡಿಯೋ ಬದಲು ಎಣ್ಣೆ ಕುಟ್ಟು ಮಜಾ ಮಾಡೋ ಬದಲು ಆಯ್ತು ಡಬ್ಬಿ ಹಾಕಿ ಎಲ್ಲ ಖರ್ಚು ಕೊಡಿ ನಮ್ಗೆ ನಾವು ಮಾಡ್ತೀವಿ ನೋಡಿದಿರಲ್ಲ ಎಣ್ಣೆ ಕುಡ್ತೀವಿ 2 ತಿಂಗಳಿಂದ ಏನ್ ಮಾಡುತ್ತೆ ದೇವರು ಅಂತ ಹೇಳಿ ಮರಿ ಕಡ್ದು ಉಂಡೋಗಿ ಆಕ್ಸಿಡೆಂಟ್ ಕಾಲ್ ಕೊಂಡ್ರೆ ನಮ್ಮ ಹತ್ರ ಈ ದೇವಸ್ಥಾನ ನಡೆಯಲ್ಲ ನೋಡಿ ದೇವಸ್ಥಾನ ಕಟ್ತೀವಿ ನೋಡಿ ಬಂದಿಲ್ಲ ರೆಡಿ ಮಾಡಿ ಚಪ್ಪಲಿ ಹಾಕಿ ಮನೆಗೆ ಇದು ಪವರ್ ದಂಡಂ ದಶವನಂಬಿಲ್ಲಿ ದಯವಿಟ್ಟು ಮತ್ತೆ ವಾಳೆ ತಾಂಬತ್ತೀವಿ ಬೆಳ್ಳಿ ತಾಂಬತ್ತೀವಿ ಕಣ್ ತತ್ತೀವಿ 2,000 ಮುಸರು ಕೊಟ್ಟು 10 ತಿನ್ಬೇಡಿ ಬೆಳ್ಳಿ ಕಣ್ಣು ವೇಸ್ಟ್ ಸಿಕ್ಕಿರೋ ಹೋಗ್ತದೆ ಇಲ್ಲ ನಪ್ಪಿ ತಪ್ಪಿ ಅಳ್ತಿದ್ರೆ ಆಗೋಲ್ಲ ನೀವು 2,000 ಮುಸರು ಕೊಡ್ಬೋದು 1,000 ರೂಪಾಯಿ ಡಬ್ಬಿ ಹಾಕಿ ಇನ್ನೊಂದು 1,000 ನಿಮ್ಮ ಮನೆಗೆ 5 ರೂಪಾಯಿ ಹಾಕಿ ಮಿಕ್ಕಿದ್ದು ಮನೆ ಊಟಕ್ಕೆ ಬೇಕು ಇನ್ನ ಬೆಳ್ಳಿ ಒಡವೆ ಮೈ ಮೇಲೆ ತಾಳಿ ಹಾಕೊಂಡು ಯಾವ್ದು ಹೇಳಲ್ಲ ಒಂದ್ ಮಾತು ಹೇಳ್ತೀನಿ ಅಕ್ಕಂಗಿರ ನೀವು ನಮ್ಮ ಅಕ್ಕಂಗಿರು ನೀವು ಬೇರೆ ಕಡೆ ಏನಾರು ಮಾಡ್ಕೊಳ್ಳಿ ಬೇಡ ನಮ್ಮ ದೇವಸ್ಥಾನದಲ್ಲಿ ಮೈ ಮೇಲೆ ಒಡವೆ ಹಾಕಂತ ಅವಶ್ಯಕತೆ ಇಲ್ಲ ನಾವು ಇಸ್ಕೊಳ್ಳಲ್ಲ ಸಮಾಜ ವಾಪಸ್ ಕೊಟ್ಟು ಹೊಡಿತೀವಲ್ಲ ನೀವು ಅಷ್ಟೊಂದು ದುಡ್ಡು ಕೊಟ್ಟು ಹಾಕೋ ಅವಶ್ಯಕತೆ ಇಲ್ಲ ತಾಳಿ ಬಿಚ್ಚ ಹಾಕಂತ ಯಾವ್ದು ಹೇಳಲ್ಲ ಅದೆಲ್ಲ ಮೂಢನಂಬಿಕೆ ಬಿಟ್ಬಿಡಿ ನಂಬಿಕೆ ಇರ್ಬೇಕೆಲ್ಲ ಮೂಢನಂಬಿಕೆ ದೇವ್ರ ಬರ್ತಂದು ಕುಡಿಬಾರ್ದು ಅಥವಾ ಏನೋ ಮಾಡ್ತೀವಿ ಅಂತ ಕಂಬಡ್ಕೋಬಾರ್ದು ಎಲ್ಲ ಮಾಡಬಾರ್ದು ಎಲ್ಲ ಪ್ರೀತಿ ಇರ್ಬೇಕು ಸ್ವಲ್ಪ ಕಮ್ಮಿ ಇರಬೇಕು ಅನ್ನನ ವಿಷಯ ಆಗುತ್ತೆ ಜಾಸ್ತಿ ಇಲ್ಲ ನೀವು ಮೈ ಮೇಲೆ ಒಡವೆ ಹಾಕ್ತಿ ಅನ್ನೋಂಥ ಹುಚ್ಚಿರೋರು ನೀವು ತಾಳಿ ತರಬೇಕು ಹೊಸದಂದ್ರೆ ನಿಮ್ಗೆ ಆಸೆ ಇರುತ್ತಾ 500 1,000 2,000 1,000 5,000 ಅಟ್ಲೀಸ್ಟ್ 5,000 ಅಂತ ಮಾರ್ಚ್ ಹೊಸ್ತಾಕಿ ಸೀರೆ ತರ್ಬೇಕಾ ದೇವ್ರ ಸರ್ 10,000 ಕೊಟ್ಟು 5,000 ತರಬೇಡಿ 100 ರೂಪಾಯಿ ಕೊಟ್ಟು 200 ರೂಪಾಯಿ ಕೊಟ್ಟು ನೀವು ಉಡೋಂತ ಸೀರ್ತೀನಿ ತಾಯಿ ಪಾದ ಗಿಡನ ಯಾರಿಗೆ ಅಂತಾರಿದ್ದಾರೆ ಯಾರಿಗೆ ಅಪ್ಪ ಅಮ್ಮ ಇಲ್ಲ ಯಾರಿಗೆ ಬಾಗಣ ಕೊಡಲ್ಲ ಯಾರಿಗೆ ಇದ್ರು ಕೊಡಲ್ಲ ಬಾಗಣ ಅಂತವ್ರಿಗೆ ಕೊಡೋಣ ಅನಸಮ ಕೊಡೋಣ ತಾಯಿ ಪಾದಕ್ಕೆ ಅಲ್ವಾ ಅಕ್ಕಿ ಕೊಡಿಸಿ ಬೆಲ್ಲ ಕೊಡಿಸಿ ಒಡವೆ ತಗೊಂಡು ಏನ್ ಮಾಡೋಣ ಒಡವೆನ ಹಾಕಿರಿ ಒಂದ್ ಉಂಗ್ರ ಹಾಕೊಂಡು ಒಂದ್ ಚೀಟಿ ಬದ್ ಕಟ್ಟಿ ಒಂದ್ ಮರ ತಗೊಂಡೋದು ಒಂದ್ ಕಾಯಿ ನೆಟ್ಟು ಬರೀ ನಾನು 50 ರೂಪಾಯಿ ಹಾಕತ್ತಾ ಇದ್ದೆ ಇದೆಲ್ಲ ಸುಳ್ಳು ನಮ್ಮ ಮನೆ ಬರೋದು ಎಷ್ಟು ಅಷ್ಟೇ ಆಗೋದು ಅಲ್ವಾ ಎಲ್ಲ ಮನುಷ್ಯನ ಸಾವಿಲ್ವಾ ಸಾವಿಲ್ದ ಯಾರಿದ್ರು ರೋಸಿ ಎಲ್ಲ ಮನೆಗೂ ಸಾವಿದ್ದು ಏನೋ ಮಂಟ ಚೆನ್ನಾಗಿರೋಣ ಆಯ್ತಾ ದಯವಿಟ್ಟು ಯಾರು ಮೋಸ ಮಾಡ್ಬೇಡಿ ನಾನು ವಿನಂತಿ ಏನಂದ್ರೆ ನಾನು ನಿಮ್ಗೆ ಒಂದೇ ಬೇಡ್ಕೊಳ್ಳೋದು ಆಸ್ತಿಗೋಸ್ಕರ ಮಾಟ ಮಾಡಿಸೋದು ಕೊಲೆ ಮಾಡೋದು ಮಾಡಬೇಡಿ ಅಕ್ಕಪಕ್ಕ ಬಂದು ದೇಶ ಮಾಡಬೇಡಿ ಜಾತಿ ಅನ್ಬೇಡಿ ಜಾತಿ ಧರ್ಮ ಅನ್ಬೇಡಿ ದಯವಿಟ್ಟು ವಿನಂತಿ ಏನಂದ್ರೆ ಇರೋ ಮಂಟ ಚೆನ್ನಾಗಿರೋಣ ಸಾಯ್ಬೇಕು ಒಳ್ಳೆ ಸಾಯನ ಹೌದಲ್ಲ ಒಳ್ಳೆ ಸಾಯ್ಬೇಕು ರಸ್ತೆ ಆಕ್ಸಿಡೆಂಟ್ ಆಗೋ ಸಾಯ್ಲಿಗೆ ಒಂದು ಸಾಯ್ಬಾರ್ದು ದೇವ್ರು ಇದೇ ಕೇಳೋದು ನಾವು ಆಸ್ತಿ ಕೊಡೋದ ಕೇಳಲ್ಲ ಒಳ್ಳೆ ಸಾವು ಕೊಡೋದ ಕೇಳೋದು ನಾವು ಯಾವತ್ತು ಸಾಯ್ಲೇಬೇಕು ಮನುಷ್ಯ ನೀವು ಹಂಗೆ ಒಳ್ಳೆ ಬುದ್ಧಿ ಕಲೀರಿ ಕಂಡರಿಗೆ ಅನ್ಯಾಯ ಮಾಡೋದು ಬಿಡಿ ಕೊಲೆ ಮಾಡೋದು ಬಿಡಿ ದ್ವೇಷ ಮಾಡೋದು ಬಿಡಿ ನೋಡಿ ಎಷ್ಟು ಒಟ್ಟಿರ್ತಾವೆ ನೋಡಿರಿ
ಒಂದು ಜೀವ ತೆಗೆ ಸುಲಭ, ಕೊಡೋದು ಕಷ್ಟ ಇದೆ. ಕೊಡ್ತೀರಾ? ಯಾರು ತಾಕತ್ತಿದ್ಯಾ? ಆಗಲ್ಲ. ಅಥವಾ ಈ ತರ ನಂತರ ಬಂದು ಬಿಲ್ಡಪ್ ಕೊಡೋದು ಅವನು ಇವನು ಅವಳು ಇವಳು ಬದಲು ನಿಮಗೆ ಸೇವೆ ಮಾಡೋ ತಾಕತ್ತಿದ್ಯಾ? ಕ್ಯಾನ್ಸರ್ ಶುಗರ್ ಪೇಷಂಟ್ ಅಪ್ಪ ಅಮ್ಮಗಳೇ ಮುಟ್ಟಲ್ಲ ಅದಲ್ಲ. ಒಳ್ಳೆ ಬುದ್ಧಿ ಕಲಿರಿ, ದೇವ್ರು ಒಳ್ಳೇದು ಮಾಡಲಿ. ನೀವೆಲ್ಲರೂ ಬಂದಿರೋ ಒಳ್ಳೇದಾಗಲಿ ಅಂತ ಇದಾಗೆ ಅಪ್ಪಿ ತಪ್ಪಿ ನಾವು ಗೊತ್ತಿಲ್ಲ ನಾವು ಬೈದಿದ್ರೆ ಒಂದ್ ವೇಳೆ ಮುಂದೆ ಬೈತಾ ಇರ್ತೀರಿ, ಯಾರೋ ಬೈದಿದ್ರೆ ದಯವಿಟ್ಟು ಕ್ಷಮಿಸಿ. ಸಿಟ್ಟಲ್ಲಿ ಬೈಲೇಬೇಕು, ಬೈಲ್ಲ ಅಂತ ಜನಕ್ಕೆ ಹೇಳೋದೇ ಅಲ್ವಾ? ನಾವೇನು ಇವತ್ತು ನೋಡಿ ಪ್ರಿಯ ಭಕ್ತರೆ, ನಾವೇನು ಮಾಡ್ತಿದ್ದೀವಿ, ನೀವು ಏನು ನಮ್ಗೆ ಬೆಳೆಸಿದ್ರೆ ನಾನು ಬೆಳೆಸ್ತಿರೋದು. ನನಗೆ ತಿನ್ನ ಅನ್ಸುತ್ತೆ, ನನಗೆ ಬ್ಯಾಂಕ್ ದುಡ್ಡಾಗ ATM ದುಡ್ಡು ಬರಲ್ಲ, ನನಗೆ ಫೇಸ್ಬುಕ್ ಮಾಡಕ್ಕೆ ಬರಲ್ಲ. ಎಲ್ಲ ಪುನಃ ನಿಮ್ಮಂತರ ಮಾಡ್ತಿದ್ದಾರೆ. ಎಂಥದ್ದು ಮಹಾಂಬೋರ್ ಇದ್ದಾರೆ. ಅದಕ್ಕೆಲ್ಲ ಮೂಲ ಕಾರಣ ಇವನು. ಜಾತಿಗಿಂತ ಪ್ರೀತಿ ಮುಖ್ಯ ನಾವು. ಎಲ್ಲ ಜಾತಿ ಇದೀವಿ ನಾವು. ದಯವಿಟ್ಟು ನೀವು ಕಂಡರೆ ಅನ್ಯಾಯ ಮಾಡೋ ಬದಲು ನಿಮ್ಮ ತೀರ್ಥಾಡ ಕೊಡಿ, ಪಕ್ಕ ಮನೆಗೆ ಹುಷಾರಿಲ್ವ ಅಂದಲ್ಲಿ ತೀರ್ಥ ಕೊಡಿ, ಮಕ್ಕಳು ಹುಷಾರು ತೀರ್ಥಾಗಿ ಬೇರ್ಕೊಂಡು ಕೇಳಿ. ಎಷ್ಟೋ ಜನ ನರ್ಸ್ಗಳು ಡಾಕ್ಟ್ರುಗಳೇ ನಾನು ಎಂಥ ಪುಣ್ಯ ಅಂತ ನರ್ಸ್ಗಳು ಡಾಕ್ಟ್ರುಗಳು ಹೇಳ್ತಾ ಇರೋದು ಯಾಕೆ ಹೋಗಿ ಅಂತ. ಅದು ಗುರುಗಳು ಮುಟ್ಟು ಬನ್ನಿ ಅಂತ ಹೇಳ್ತಾರೆ. ನಾವು ಗುರುಗಳಲ್ಲ, ಅವ್ರ ಮನಸ್ಸ ನಾವು ಹುಟ್ಟುಬಿಟ್ಟಿದ್ದೀನಿ. ಅವ್ರಿಗೆ ಮಗ ಆಗ ಅಪ್ಪ ಆಗ ನಿಮ್ಗೆ ನಮ್ಮ ಪ್ರೀತಿ ಮಾಡ್ತೀವಿ. ನೀವು ಕೂಡ ಅನ್ನ ತಿಂತೀವಿ, ನೀವು ಕೂಡ ಅಕ್ಕಿ ತಿಂತೀವಿ. ನಾವು ದಯವಿಟ್ಟು ಬೈಸ್ಕೊಂಡು ಹೋಗ್ಬೇಡಿ. ಬೈದು ರಾತ್ರಿ ನಿದ್ದೆ ಬರಲ್ಲ ನನಗೆ. ಬೆಳಗ್ಗೆ ನಾನು ಅನ್ಕೊಂಬತ್ತೀನಿ ಯಾರು ಬೈಬಾರ್ದು ಅಂತ ಬೈಸ್ಕೊಂಡೇ ಹೋಗೋದು. ಏನು ಮಾಡೋದು? ನಮ್ಮ ದೇಶದಲ್ಲಿ ಯಾವುದೇ ಕಾರಣಕ್ಕೂ ನಾವು 1 ರೂಪಾಯಿ ಚಂದ ವಸ್ತು ಮಾಡಲ್ಲ. ಇದೊಂದು ನೆನಪು ಕಡಿರಿ ನೀವು. ಮೋಸ ಹೋಗ್ಕೊಡ್ದು. ತಾಯಿ ಸಣ್ಣ ಇರಾಗ ಪುಣ್ಯ ಮಾಡಿರ್ಬೇಕು. 5 ಅಡಿಗೆ ನೀರು, 8 ಅಡಿ ವಿಗ್ರಹ ಮೂರ್ತಿ ತಾನಾಗೆ ಸಿಗೋ ಸುಲಭ ಅಲ್ಲ. ವಿಗ್ರಹ ಮೂರ್ತಿ ಥರ ಮಕ್ಕಳು ಇರೋದು ನನಗೆ. ನೀವು ನಂಬೋದೇ ಅಲ್ಲ ಯಾರು ಆಯ್ತಾ? ನಮ್ಮ ಕ್ಷೇತ್ರದಲ್ಲಿ ನಾವೇನು ಪವಾಡ ಪುರುಷರಲ್ಲ. ಇಲ್ಲಿ ಸ್ವಾಮಿಯರು ಯಾರು ಸ್ವಾಮಿಯರಿದ್ದಾರೆ, ಗುರುಗಳಿದ್ದಾರೆ, ಪವಾಡ ಮಾಡ್ತಾರೆ. ಅದೆಲ್ಲ ಏನು ಸುಳ್ಳು, ಕವಡೆ ಹಾಕ್ತೀವಿ, ಎಲ್ಲ ಸುಳ್ಳು. ನಾನೇ ಮುಖ್ಯಸ್ಥ, ನಾನೇ. ನನಗೆ ದೇವ್ರು ಸಿಕ್ಕಿರೋದು. ಸಂಸ್ಥಾಪಕ ಅಂದ್ರೆ ನಾನಲ್ಲ, ನಂಗೆ ಸಿಕ್ಕಿತ್ತು, ನಾನು ಸ್ಥಾಪನೆ ಮಾಡ್ಕೊಂಡಿದ್ದೀನಿ. ನಾನು ದೇವ್ರ ಮಗ. ನೀವು ನೆಂಟರಾಗಬಾರ್ದು. ನಾವು ರಾತ್ರಿ ದೇವ್ರ ಜೊತೆ ಮಾತಾಡ್ತೀವಿ. ಬೇಕಾದ್ರೂ ಬರ್ತಾರೆ, ದೇವ್ರು ತೋರಿಸ್ತೀಯಾ, ದೇವ್ರನ್ನ ಪರೀಕ್ಷೆ ಮಾಡ್ತೀವಿ, ಮೆಸೇಜ್ ಹಾಕಿರ್ತಾರೆ. ಕೆಲವ್ರು ನೋಡ್ತೀರಾ, ನಮ್ಮ ಮಗು ಹುಷಾರು ಮಾಡಿ ನಿಮ್ಮನ್ನು ಇಂಪ್ರೂವ್ ಮಾಡ್ತೀವಿ, ನಮ್ದು ಆ ಚಾನಲ್ ಈ ಚಾನಲ್, ಅವೆಲ್ಲ ಸುಳ್ಳು. ನಾನು ಯಾವುದೇ ಕಾರಣಕ್ಕೆ ಹುಷಾರು ಮಾಡಲ್ಲ. ನಿಮ್ಮಲ್ಲಿ ನಂಬಿಕೆ ಇರಬೇಕು. ನಮ್ಮ ಹುಟ್ಟಿದ ಹುಷಾರಾಗುತ್ತೆ ಅನ್ನೋದು ಅಮ್ಮನವ್ರ ಪ್ರೇರಣೆ. ಹುಟ್ಟಿದ ಹುಷಾರಾಗುತ್ತೆ ಅಂದರೆ ಅದು ಯಾರು ಪ್ರೇರಣೆ ಹೇಳಿ? ತಾಯಿಯವರು ಪ್ರೇರಣೆ. ನೀವು ಅಷ್ಟು ನಂಬಿರ್ತೀರಾ ಅಂತ ಅರ್ಥ. ಎಷ್ಟೋ ಮನೆಯಲ್ಲಿ ಇನ್ನಿಕಾದ ಋಷಿಮುನಿಗಳು ತಪ ಮಾಡಿ ದೇವ್ರು ಕಾಣ್ತಿರಲ್ವಂತ. ಈಗ ಯಾವುದೋ ರೂಪ ಬಂದು ಕಾಣುತ್ತೆ, ನನ್ನ ನಾಯಿ ರೂಪ ಕಾಣುತ್ತೆ, ನನ್ನ ರೂಪ ಕಾಣುತ್ತೆ, ಮಮ್ಮ ರೂಪ ಕಾಣುತ್ತಂತೆ, ಮಕ್ಕಳ ರೂಪ ಕಾಣುತ್ತೆ ಅಂದರೆ ಅದು ನೀವು ಮಾಡಿದ ಪುಣ್ಯ. ಅದು ನೀವು ನಿಮ್ಮದಿರೋಕ್ಕಂಥ ನಂಬಿಕೆ. ಏನಿಲ್ಲ, ನೀವು ತಾಯಿರೋದು ಇದ್ದವರು. ಯಾಕೆ ಅಂತಂದರೆ ಏನೇ ಒಂದು ವಿಚಾರ ಇದ್ದರೆ ಪ್ರತಿಯೊಂದು ನನಗೆ ವಿಚಾರಣೆ ಮಾಡಿ ಹೇಳ್ತೀರಿ. ಯಾಕೆಂದರೆ ಈ ಥರ ಒಂದು ಒಪ್ಕೊಳ್ಳೋದನ್ನ ಯಾರೂ ನೋಡಲಿಲ್ಲ ನಾನು. ಯಾಕೆಂದರೆ ಒಂದು ಕಷ್ಟ ಕಾಲದಲ್ಲಿ 100 ರೂಪಾಯಿ ಕೊಟ್ಟರು ನಾನು ಸೈಕಲ್ ನಾನು ಬರ್ದಿಕ್ಕೋತೀನಿ. ಅವ್ರ ಭಕ್ತಾದಿಗಳು ಕೆಲಸ ಆಯ್ತು ಹೊಂಟೋಯ್ತಾರೆ. ಆದರೂ 100 ರೂಪಾಯಿ ಕೊಟ್ಟಾಗ ನೀವೇನೋ ಒಂದು ಆಗಲಿ ಎಚ್ಚೆತ್ಲಿ ಅಂತ ಅಂತಿರಲ್ಲ, ಅದು ದೊಡ್ಡ ವಿಚಾರ ಆ ಥರ. ಜನ ಕೊಡೋದನ್ನ ಜನ ಕೊಡ್ತಾರೆ. ಈಗ ನೀವೊಂಥರ ಈಗ ನೋಡಿ, ಭೂಮಿ ತಾಯಿನೂ ಕೆಟ್ಟದ್ದು ಸ್ವೀಕರಿಸ್ತಾರೆ, ಒಳ್ಳೆದನ್ನು ಸ್ವೀಕರಿಸ್ತಾರೆ. ಭೂಮಿ ತಾಯಿಗೆ ಏನು ಅಂದರೆ ನೀವೇನು ಆಸೆ ಇಟ್ಕೊಂಡಿರ್ತಾರೋ ಈಡೇರಿಸ್ತಾಳೆ. ಬೆಳೆ ಕೊಡ್ಬೇಕು, ಕೊಡ್ತಾಳೆ. ದುರಾಸೆ ಇಟ್ಕೊಂಡ್ರೆ ಅನುಭವಿಸಲ್ಲ, ಆಸೆಗಳನ್ನ ಈಡೇರಿಸಲ್ಲ, ಅದನ್ನು ಬಿಡ್ತಾಳೆ. ಹಂಗೆ ಒಂದು ಪ್ರೀತಿ ಇಟ್ಕೊಂಡು ನಂಬಿಕೆ ಇಟ್ಕೊಂಡು ಬಂದರೆ ಬೆಳೀತಾರೆ. ಏನೋ ಜಮದಿಂದ ಅದರಿಂದ ಬಂದರೆ ಮಣ್ಣಲ್ಲಿ ಮಣ್ಣು ಹಾಕ್ತಾರೆ. ಬಗೆಹರಿಸ್ಕೊಂಡು ಹೋದ್ರೆ ಗೆಲ್ತಾರೆ. ನೀವು ಎಲ್ಲರಿಗೂ ಕಡಿಮೆ. ನಾನು ಲೆಕ್ಕ ನೀನು ಹೃದಯ ಸಿಮ್ ಅಂತ ಇಲ್ಲ, ಏನಿಲ್ಲ. ಇಲ್ಲ ಅಲ್ಲಿ ಅರ್ದು ಯಾವನ್ ತಿಳಿದಿರ್ತಾನೆ ಅವನು ಹೃದಯ ಸಿಮ್ ಅಂತ. ಈಗ ಒಬ್ಬ ಮನುಷ್ಯನ ಇನ್ನೊಬ್ಬ ಮನುಷ್ಯ ಹೊಗಳೋದು ಸುಲಭ ಅಲ್ಲ. ಸೊ ನಾವು ದುಡ್ಡಿಗೆ ಹೊಳ್ಬೋದು, ಅಥವಾ ಬೈಕ್ ಹಿಡ್ಕೊಂಡು ಇಟ್ಕೊಂಡು ಅವ್ರು ಹಿಂಗೆ ಇವ್ರು ಹಿಂಗೆ ಡಾನ್ಸ್ ಹೊರ ಕರ್ಣು ಅನ್ಬೋದು. ಅದು ಮನಸ್ಸಿಂದ ಬರಲ್ಲ. ಮನಸ್ಸಿಂದ ಬರೋದಿದೆ. ನಿಮ್ಗಿಬ್ರು ಮನಸ್ಸಿಂದ ಬಂದಿದೆ. ನೀವು ಹಿಂಗೇರಿ ಸಾಯಲ್ಲ. ಈಗ ನಾನು ಬಂದೆ, ನಾನು ಏನು ಮಾಡಿದೆ ಗೊತ್ತಾ? ನೀನು ಹೃದಯನ ಒಪ್ಕೊಂಡೆ. ನಾನು ಹೃದಯ ಸಾಮ್ರಾಜ್ಯ ವ್ಯಕ್ತಿ ದುಡ್ಡು ಕೊಡೋದು ಮುಖ್ಯ ಅಲ್ಲ, ಒಪ್ಕೋತಾನಲ್ಲ. ಲಕ್ಷಾಂತರ ಜನ ಕಾಲಿಗೆ ಬೀಳ್ತಾರೆ. ಅದು ನನ್ನನ್ನು ನೀನು ಬಂದು ನೀನು ಒಪ್ಕೊಂಡಾಗ ಆದರೆ ಇವರು ಇಂಥ ವ್ಯಕ್ತಿ ಬಿಡ ಅಂದ್ರೆ ನಾವು ಇಂಥ ವಿಚಾರ ತಿಳಿಸ್ಬೇಕು ಅಂತ ನಾವು ಇದು ಮಾಡೋದು. ಹೊಂಟಾಯ್ತಾ ನಾನು ಭಾಳ ಸಂತೋಷ. ನಿಮ್ಮಿಂದ ನಾವು ತಿಳ್ಕೊಂಡಾಯ್ತು. ಹೋಗ್ಬನ್ನಿ ಚೂರು ನಮ್ಮ ಹುಡುಗನ್ನ. ಆಯ್ತಾನ ಆಯ್ತು. ದೇವಸ್ಥಾನ ಅಭಿವೃದ್ಧಿ ಮಾಡಲ್ಲ ನಾನು, ಜನ ಅಭಿವೃದ್ಧಿ ಮಾಡ್ತೀನಿ ನಾನು. ದೇವಸ್ಥಾನ ಅಷ್ಟು ಕಟ್ಟೋದು ನೋಡು. ಎಷ್ಟು 10 ಕೋಟಿ ಕಟ್ಟೋಣ ಅಂದರು. ನಾನು ಹಂಗಲ್ಲ, ಸೆಡ್ ಹಾಕ್ಬಿಡ್ತೀನಿ, ಸೀಟ್ ಹಾಕ್ತೀನಿ. 10 ಜನ ಉಳ್ಕೊಂಡಂಗೆ ಆಗಬೇಕು. 1 ಎಕರೆ ಜಮೀನು ತಗೋಬೇಕು ಬೇರೆ ನಾನು. ಯಾಕೆಂದರೆ ಬಂದು ಜನಕ್ಕೆ ಉಳ್ಕೊಂಡಂಗೆ ರಾತ್ರಿ ಬಂದು ಭಜನೆ ಮಾಡಬೇಕು. ಸಂಸ್ಕೃತಿ ಬೆಳೆಸಬೇಕು. ಜನಕ್ಕೆ
ಒಂದೊತ್ತು ಊಟ ಹಾಕೋಣ ಅನ್ನೋ ಭಾವನೆ ಅಷ್ಟೇ, ಬೇರೆ ಏನಿಲ್ಲ. ಯಾಕೆ ನಮ್ಮ ಅಪ್ಪ ಕೂಲಿ ಮಾಡೋಕ್ಕೆ ಊರಿಗೆ ಬಂದಿರುತ್ತೆ, ನಮ್ಮ ತಾಯಿ ಅದು ನಮ್ಮ ಅಕ್ಕ. ಅಮ್ಮ ನಮ್ಮ ಅಪ್ಪ ಒಳಗಿದ್ದಾರೆ, ದನ ಕರು ಹೊಡಿತಂತಾರೆ ಅಲ್ಲ, ಅದು ನೀವು ಮಾತಾಡಿದ ಮಾತು ಭಾಳ ಸತ್ಯ. ಅದನ್ನು ನೀವು ಕಿವಿಯಿಂದ ಕೇಳಬೇಕು ಅಂತ ಭಾಳ ಹಿನ್ನಸ. ನೀವು ನನಗೆ ಗೊತ್ತಿಲ್ಲ, ಯಾಕೆ ಅಂತಂದರೆ ನೋಡಿದ್ನಲ್ಲ ಒಂದು ನಿಮಿಷ ನಿಂತ್ಕೊಂಡು ನೋಡ್ತಾ ಇದ್ದೆ ನಾನು ಏನು ಮಾಡ್ತಾರೆ. ಆದರೆ ಇನ್ನು ಬಸ್ ಚಾರ್ಜ್ ಇಟ್ಕೊಳ್ಳಿ, ಬೇರೆ ಇಟ್ಕೋಬೇಡಿ, ನಾನು ಕೊಡೋದು ಇಷ್ಟೇ, ಅದೇನು ಡೊನೇಷನ್ ಅಲ್ಲ, ನಿಮ್ಮ ಮನೆ ಬೆಳಗ್ಲಿ. ಯಾರು ಹೇಳ್ತಾರೆ ₹100 ಕೊಟ್ಟರೆ ಸಾಲ ಬರ್ಕೋತೀನಿ ನಾನು. ಜನ ಕೊಟ್ಟಿದ್ದ ನಮ್ಮ ಶಿವಗೇನೆ ಕೊಟ್ಟರು ಪೆಟ್ರೋಲ್ಗೆ ಇಷ್ಟು, ಊಟಕ್ಕೆ ಇಷ್ಟು, ತಿಂಡಿಗೆ ಇಷ್ಟು ಅಂತ ಬರ್ಕೋತೀವಿ. ಜನ ಕೊಡೋದಿರಲ್ಲಪ್ಪ, ಜನ ಕೊಟ್ಟಿರ್ತಾರಲ್ಲ. ಆದರೆ ಏನು ಬೇರೆಯವ್ರು ಕೊಟ್ಟಾಗ ನಮಗೆ ಬೇರೆ ಕೊಟ್ಟಿದ್ದಾರಲ್ಲ, ನಾವು ಬೇರೆ ಕೊಡ್ತೀವಿ ಅಷ್ಟೇ. ನೀವು ಭೂಮಿ ಮೇಲೆ ಯಾರು ಗುರುಗಳಾಗಲ್ಲ, ಯಾರು ಸ್ವಾಮಿಯರಾಗಲ್ಲ. ಮನುಷ್ಯನೇ ಎಲ್ಲ ತಿನ್ನೋದು ಅನ್ನನೇ, ಎಲ್ಲ ತಿನ್ನೋದು ಎಲ್ಲ ಹಾಕೋದು ಬಟ್ಟೆನೇ. ನಾನು ನಾರ್ಮಲ್ ಮನುಷ್ಯ. ಯಾವತ್ತೂ ನೀವು ಗುರುಗಳು ಅಂತ ನಾನು ಕರೀಲೇಬೇಡಿ. ಅಣ್ಣ ತಮ್ಮ ಅನ್ನಿ ಪರವಾಗಿಲ್ಲ, ನೆಂಟರು ಅನ್ನಿ ಪರವಾಗಿಲ್ಲ, ಅಣ್ಣ ಅನ್ನಿ ಪ್ರೀತಿಯಿಂದ. ಕೇವಲ ಅಪ್ಪ ಅಂತಾರೆ, ಅದೇ ಪ್ರೀತಿ. ಗುರು ಅಂತೀರ, ಅದು ನಿಮ್ಮ ದೊಡ್ಡತನ. ನಾನು ಗುರುವಾಗಿಲ್ಲ, ನಾನು ತಾಯಿ ಪಾದ ಸೇವಕ. 2 ತಾಯಿರಿಗೆ ದುರ್ಗಾ ಪರಮೇಶ್ವರಿ, ಗಂಗಾ ಪರಮೇಶ್ವರಿ ಕೇಳಿ ಅವ್ರ ಪಾದ ಪೈತೀನಿ, ಅವ್ರು 2 ವರ್ಷ ನೀರು ಕುಡಿತೀನಿ, ಅವ್ರ ತಲೆ ಮೇಲೆ ನೀರು ಹಾಕ್ತೀನಿ ಅಂತ ನೀರಾಗಿ. ಇದೇ ನಮ್ಮ ಪುಣ್ಯ. ನಮಗೆ ಸಿಕ್ಕಿರೋ ಪುಣ್ಯ ಏನು ಗೊತ್ತಾ? ನೀವು ಆಚಿಂದ ದೇವ್ರನ್ನ ಆಜ್ಞೆ ಮಾಡ್ತೀರಿ, ನಾವು ಒಳಗಿನ ತಾಯಿನ ಬೇಡ್ಕೊತೀನಿ. ಇಷ್ಟೇ ವ್ಯತ್ಯಾಸ ನಮಗೂ ನಿಮಗೂ. ನೀವೇನು ಮಾಡಬೇಕು? ಆಜ್ಞೆ ಮಾಡಬಾರ್ದು. ಈಗ ಕೈ ಇಲ್ಲ, ಕಾಲಿಲ್ಲ, ಕುತ್ತಿಲ್ಲ, ಮಕ್ಕಳು ಒಳಗಲ್ಲ ಬಂದಿರ ಅಂದರೆ ಅದು ನಾವು ಮಾಡ್ತಕ್ಕಂಥ ಪೂರ್ವಜನ ಕರ್ಮ. ಅದು ತೀರಿಸ್ತೀನಿ ತಾಯಿನೇ ಕೇಳಬೇಕು. ಮತ್ತು ಹುಷಾರಾಗುತ್ತಾ ಅಂತ ದೇವ್ರನ್ನ ಕೇಳಕ್ಕೆ ನಾವ್ಯಾರು ಅಲ್ವಾ? ಹುಷಾರಾಗುತ್ತಾ ನಾವ್ಯಾರಪ್ಪ ಹುಷಾರು ಮಾಡೋಕ್ಕೆ? ಯಾರಪ್ಪ ಪವಾಡ ಕೊಡಿಸಿ ಭೂಮಿ ಮೇಲೆ? ಅದೆಲ್ಲ ಸುಳ್ಳು. ದೇವರೇ ಶಾಶ್ವತ, ದೇವರೇ ನಿತ್ಯ, ದೇವರೇ ಸತ್ಯ. ಸಾಕಷ್ಟು ನಿಮ್ಮಂತ ಪುಣ್ಯಾತ್ಮರಿದ್ದಾರೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅಕ್ಕಿ ತಂದು ಕೊಡೋರು, ರಾಗಿ ತಂದು ಕೊಡೋರು, ಬೆಲ್ಲ ಮೈ ಮೇಲೆ ಬಟ್ಟೆ ತಂದು ಕೊಡೋರು ಇದ್ದಾರೆ. ಈ ಶರ್ಟ್ ಏನಾಗಬೇಕು ನಿಂಗೆ ಗೊತ್ತಾ? ನಿಮಗೆ ಯಾರು ಗುಲ್ಬರ್ಗ ತಂದು ಕೊಟ್ಟಿದ್ರು. ನಿಮ್ಮ ಪ್ರೀತಿ ಮುಂದೆ ಯಾವ್ದು ದೇವರು ಸಮ ಅದು ಇರಲಿ ಹಿತ್ತು ಅಥವಾ ದಯವಿಟ್ಟು ಇನ್ನೊಂದ್ಸರಿ ಪ್ರತ್ಯಕ್ಷ ಪರೋಕ್ಷವಾಗಿ ನಮ್ಮ ಹೆಸರು ಬೆಳೆಸ್ತಾರೆ, ದೇವರ ಹೆಸರು ಬೆಳೆಸ್ತಾರೆ. ನಿಮಗೆ ಬರೋಕ್ಕೆ ದಾರಿ ಮಾಡಿಕೊಡೋಂಥ ರೂಪೇ ಬಾಕಿ ಪುಣ್ಯಾತ್ಮರು. ಅಕ್ಕಿ ತಂದು ಕೊಡೋ, ಬೆಲ್ಲ ತಂದು ಕೊಡೋ, ಜೋರಾಗಿ ಒಂದ್ಸರಿ ಅವ್ರಿಗೆ ಒಂದ್ಸರಿ ಹಿಂಗೆ ಹೊಸ ಮಾಡೋಣ. ಆಮೇಲೆ ಭೂಮಿ ಮೇಲೆ ಯಾರನ್ನೂ ಆಳ್ಕೊಳಕ್ಕೆ ಹೋಗ್ಬೇಡಿ. ಅವರ ಕೆಲಸ ಮೇಲೆ ಅವ್ರಿಗೆ ಅಭಿಮಾನ ಇರುತ್ತೆ. ಡಾಕ್ಟ್ರು ದೇವರು, ನರ್ಸು ದೇವರು ಅಲ್ವಾ? ನಮ್ಮ ಮಕ್ಕಳೇ ಅಪ್ಪ ಅಮ್ಮನೇ ಮುಟ್ಟಲ್ಲ. ಡಾಕ್ಟ್ರುಗಳು, ನರ್ಸ್ಗಳು ಏನು ಮಾಡ್ತಾರೆ? ನಿಮಗೆ ತೊಳೆದು ಬಳ್ದು ಅಲ್ವಾ ಕ್ಲೀನ್ ಮಾಡ್ತಾರೆ. ಶಿಕ್ಷಕರು ನಿಮಗೆ ವೃತ್ತಿ ಕಲಿಸ್ತಾರೆ. ಮುನ್ಸಿಪಾಲ್ಟರ್ ಕಸ ಹೊಡಿತಾರೆ, ರೈತರು ಬೆಳೆ ಬೆಳೀತಾರೆ. ನೀವು ಕಬ್ಬಣ ಬೆಳೆಯಿದ್ದೀರಿ, ಕಬ್ಬಣ ಎತ್ತರಿದ್ದೀರಿ, ಮಣ್ಣು ಎತ್ತೀರಿ, ಯಾವ ಕೆಲಸ ಬಂದಿರಿ ನೀವೆಲ್ಲ ಭೂಮಿ ಮೇಲೆ. ನೀವೆಲ್ಲ ಒಂಥರ ಕೆಲಸಗಾರರು, ನಾವು ಒಂಥರ ಕೆಲಸಗಾರರೇ. ಹೆಂಗೆ ಗೊತ್ತಾ? ತಾಯಿ ಸೇವೆ ಮಾಡೋ ಪುಣ್ಯ. ಭಿಕ್ಷೆ ಬೇಡ್ತೀವಿ ನಾವು, ಹೆಂಗೆ ಹೇಳಿ ನೋಡಿ? ನಿಮ್ಮ ಸೇವೆ ಮಾಡ್ತಾ ಇದ್ದೀವಿ, ತಟ್ಟೆ ಒಟ್ಟು ಭಿಕ್ಷೆ ಬೇಡ್ತೀವಿ. ನೀವು ಕೂಡ ಅನ್ನ ತಿಂತೀರಿ, ನೀವು ಕೂಡ ಅಕ್ಕಿ ತಿಂತೀವಿ. ನಿಮ್ಮ ಭಯ ಅವಶ್ಯಕತೆ ಇಲ್ಲ. ದಯವಿಟ್ಟು ಎಲ್ಲಿಂದ ಬಂದಿರಲ್ಲ, ಏನಕ್ಕೆ ಬಂದಿರಲ್ಲ, ತಾಯಿನೇ ಬೇಡ್ಕೊಳ್ಳಿ. ಅಯ್ಯ ಯಜಮಾನ್ರೆ, ಚೆಕ್ ಮಾಡೋದಾದ್ರೆ ದುರ್ಗಾ ಸ್ಥಳ ಅಂತ ಚೆಕ್ ಮಾಡಿ. ದುರ್ಗಾ ಪರಮೇಶ್ವರಿ ಅಂದರೆ ಎಲ್ಲ ದೇವಸ್ಥಾನ ತೋರಿಸ್ಬಿಡುತ್ತೆ. ಇಲ್ಲಿ ದುರ್ಗಾ ಸ್ಥಳ ಅಂದರೆ ದುರ್ಗಮ್ಮ, ಗಂಗಮ್ಮ ಇಬ್ಬರು ಜೊತೆಗೆ ಅಕ್ಕದಂಗೆ ನೋಡ್ತೀನಿ. ಅಕ್ಕದಂಗೆ ಪಕ್ಕದ ಗೊತ್ತಿಲ್ಲ. ಶ್ರೀ ಕ್ಷೇತ್ರ ದುರ್ಗಾ ಸ್ಥಳ ಅಂತ ಚೆಕ್ ಮಾಡಿ. ನಮ್ಮ ಕ್ಷೇತ್ರ ವತಿಯಿಂದ ಯಾವುದೇ ಕಾರಣಕ್ಕೂ ನಾವು ದೇವಸ್ಥಾನ ಕಟ್ತಿದ್ದೀವಿ, ನಾವು ಚಂದ ಉತ್ಸವ ಮಾಡ್ತೀವಿ, ಅದು ಅಂತ ನಿಮ್ಗೆ ಯಾವುದೂ ನಾವು ಸ್ಟೇಟ್ಮೆಂಟ್ ಕೊಟ್ಟಿರೋದಲ್ಲ. ಅದೇ ಇದರಲ್ಲಿ ಫೋನ್ ನಂಬರ್ ಹಾಕಿರಲ್ಲ ನಾವು. ನೀವು ಯಾರೋ ನಿಮ್ಗೆ ಹಾಕಿ ನಿಮ್ಗೆ ಯಾಮಾಸಿರೋ ನಾವು ಜವಾಬ್ದಾರಲ್ಲ. ನೀವು ಮೋಸ ಹೋಗ್ಬಾರ್ದು. ಒಂದು ವೇಳೆ ನಿಮ್ಗೆ ಯಾರಂತ ಮೋಸ ಮಾಡಿ ನಮಗೆ ತಿಳಿಸ್ಬೇಕು, ವಿನಂತಿ ನಿಮಗೆ. ಆಯ್ತಾ? ಯಾವ ದೇವರು ಮರಿ ಕಡಿ, ಕುರಿ ಕಡಿ, ಮಟನ್ ಕಡಿ, ಚಿಕನ್ ಕಡಿ ಅಂತ ಕಡಿಯಲ್ಲ.
ಅರ್ಥ ಆಗುತ್ತಾ? ಅಥವಾ ನಮ್ಮ ಹೆಣ್ಮಕ್ಳು ಜಾಸ್ತಿ ನೀವೇ ಮೈ ಮೇಲೆ ಇರೋ ಒಡವೆನ ಮೈ ಮೇಲೆ ಚೈನ್ ಹಾಕು, ನಿಮ್ಮ ತಾಳಿ ಬಿಚ್ಚ ಹಾಕು ಅಂತ ಯಾವ್ದವ್ರಿಗೆ ಕೇಳಲ್ಲ. ನಮ್ಮ ಕ್ಷೇತ್ರದಲ್ಲಿ ನಾವು ನಿಮ್ಮನ್ನು ಅಕ್ಕಂಗೆ ಅಂದ್ಕೊಂಡಿದ್ದೀವಿ. ನೀವೇ ನಮ್ಗೆ ಅಂದಾತ್ರು, ನೀವು ಕೊಡೋ ದುಡ್ಡೇ ಸಾಕು, ನೀವು ಪ್ರೀತಿ ಸಾಕು ನಮಗೆ. ಅರ್ಥ ಆಗುತ್ತಾ? ನಾವೇನು ಸಾಲ ಮಾಡ್ಕೊಂಡಿಲ್ಲ, ನಂದೇನು ಲೋನ್ ಕಟ್ಬೇಕಾಗಿಲ್ಲ. ನಾನು ದೇವಸ್ಥಾನ ನೋಡಿ ಸಿಂಪಲ್ ಸಾಕು, ದೇವ್ರಿಗೆ ನೆಳ್ಳಾಗಬೇಕಷ್ಟೇ. ಹೆಂಗೆ ಹೇಳಿ, ಊಟ ಮಾಡೋಕೆ ಅನ್ನ ಬೇಕು, ಯಾವುದೋ ಒಂದು ಥರದ್ದು. ಮೈ ಮುಚ್ಚೋಣಕ್ಕೆ ಒಂದು ಬಟ್ಟೆ ಸಾಕು ಅಲ್ಲಮ್ಮ, ಹೌದಲ್ಲ? ಇರೋಕೆ ಒಂದು ಗುಡ್ಡು ಸಾಕು. ಕೋಟಿ ಸಲ ಸತ್ತಾಗಲ್ಲ ಭೂಮಿ ಉಣ್ಣು ಎಂಥ ಕೋಟಿಗಿದ್ರು ಎಂಥ ಬಿಲ್ಡಿಂಗ್ ಮಧ್ಯೆ ತಾಣ ಎಸ್ಬಿಡ್ತಾರೆ. ಇಲ್ಲಿ ಬಂದು ಭಾಳ ಸಂತೋಷ ಆಗ್ತೈತೆ. ನಾನು ಹಳ್ಳ ಇಳಿದು ಹತ್ತು ಬರ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ. ಅಲ್ಲಿದ್ದವ್ರು ನೋಡ್ಕೊಂಡು ಹೋಗಪ್ಪ ಅಂದರು. ಅಲ್ಲಿ 2 ಜನ ಕೈ ಹಿಡಿದ್ರು ಹತ್ಬೇಕಾರೆ. ಭಾಳ ಖುಷಿ ಆಯ್ತು. ಬಸ್ಸಿಂದ ಬರ್ಬೇಕಾರಿಂದ ಇಲ್ಲಿ ತನಕ ಭಾಳ ಖುಷಿಯಾಗಿ ಬಂದೆ. ಎಲ್ಲಿ ಇಳ್ದು ಹತ್ಬೇಕಾ, ಎಲ್ಲಿ ಇದು ಮಾಡ್ಬೇಕಂತ ಇದ್ದೆ. ಸೀದಾ ಒಂದೇ ಬಸ್ಸಲ್ಲಿ ಇಲ್ಲಿ ಬಂದು ಆಡ್ತಾರೆ ಎಲ್ಲ. ಭಾಳ ನನಗೆ ಚೆನ್ನಾಗಿ ಕಂಡು ಖುಷಿಯಾಗಿ ಕಳಿಸ್ಕೊಟ್ರು. ಹುಷಾರಾಗ್ತು ಹೋಗಪ್ಪ ಅಂತ. ಇದಕ್ಕೆ ಮುಂದೆ ಓಡಾಡ್ತಿರಲ್ಲ ನಾನು? ಇಲ್ಲ, ಓಡಾಡ್ತಾನಿಲ್ಲ. ಬರೀ ಏನೋ ಮೊನ್ನೆ ಒಂಚೂರು ಪಟ್ಟಿ ಓಡಾಡ್ತಿದ್ದೆ ಅಷ್ಟೇ. ಅದಕ್ಕೆ ಭಾರ ಏನಂತ ಬೇಡ್ಕೊಂಡಿದ್ದೇನೆ, ನನಗೆ ಹುಷಾರಾಗಲಿ, ನನಗೆಲ್ಲದರಲ್ಲೂ ಮಕ್ಕಳು ಮರಿ ದನ ಕರ ಎಲ್ಲ ಒಳ್ಳೇದಾಗಲಿ. ನನ್ನ ಕೈಲಿ ಏನಾಗುತ್ತೆ ನಾನು ಸಹಾಯ ಮಾಡಿ. ನಿನ್ನ ಕೈ ಏನಾಗುತ್ತೆ ನೀನು ಮಾಡೋ, ನನ್ನ ಕೈಲಿ ಇದಾಗುತ್ತೆ. ಅದೇ ಆ ಭಕ್ತಿ. ಇದು ದುಡ್ಡು ಬೇಡ, ಇದು ನಾನು ಅಲ್ಲಿಂದ ಬಂದು ಅಣ್ಣ ಅಂತ ಪ್ರೀತಿ. ಯಾಕೆಂದ್ರೆ ನೀನು ಅಲ್ಲಿ ಅವನೊಬ್ಬ ತಂತಿ ಬೆಲೆ ಹಾಕೊಂಡು ಹಳ್ಳ ದಾಟಿ ಬಂದು ಅದು ಗ್ರೇಟ್. ನೀನು ಗುಂಡಿ ಎಲ್ಲ ಇಳಿದು ನೋಡಿ ಕಾಲೆಲ್ಲ ಏನು ಮಾಡೋದು ನೋಡು. ಅವ್ರ ಎಲ್ಲ ಪುಣ್ಯದ ಕೆಲಸ ಮಾಡಿ ರೋಡಿಗೆ ಅಡ್ಡ ಹಾಕ್ಬಿಟ್ರಲ್ಲ, ಎಲ್ಲ ತಾಯಿ ನೋಡ್ಕೊಂತಾಳೆ. ಇದು ಅದು ನನಗೆ ಅನಿಸ್ತು, ನೆಕ್ಸ್ಟ್ ಟೈಮ್ ಬರೋತಿ ರೋಡ್ ಇರುತ್ತೆ. ಎಸ್ ಕರೆಕ್ಟ್. ಇದು ಹೇಳು, ಇದು ಪ್ರೀತಿಯ ಕಾಣಿಕೆ ತಮ್ಮಂದು. ಎಷ್ಟು ವರ್ಷ ನಿಮಗೆ? ನನಗೀಗ 40 ವರ್ಷ. ಅಣ್ಣ ಅನ್ನು ನಿಮ್ಮ ಜನ ದೊಡ್ಡ ನಂಗರಿ ಆಯ್ತು. ಅಣ್ಣ ಅಂತಲೇ ಸ್ವಾಮಿಗಳೇ ಅಂತಲೇ ಅಂತಾರ. ಬೇಡ, ಅಣ್ಣ 42 ವರ್ಷ ನನಗೆ. ಈ ಅಂತರ ಅಣ್ಣನ ಗಿಫ್ಟು, ಕೈ ಮುಕ್ಕೊಂಡು ಹೋಗಿ ತಾಯಿ ದರ್ಶನ ಮಾಡು. ನಮ್ಮನೆಯವ್ರು ಅದಕ್ಕೆ ಮಾಡ್ಕೊಂಡಿದ್ದೀರಂತೆ, ಕಾರ್ ತಗೋಬೇಕು, ಕಾರ್ ತಂದ್ಮೇಲೆ ಬರ್ತೀನಿ ಅಂತ. ನನಗೆ ಒಳ್ಳೆ ಬಾಡಿಗೆ ಸಿಗ್ತಾಯಿತ್ತು. ಹಂಗಾಗಿ ಈ ತಾಯಿ ಆಶೀರ್ವಾದದಿಂದವ ಬರೋಕ್ಕಾಗಲಿಲ್ಲ ನಮಗೆ. ಆ ಕಾರಣಕ್ಕೆ ಸಲುವಾಗಿ ಇಲ್ಲ, ಅವಳು ತಪ್ಪಿರೋ ನನಗೆ ತಪ್ಪಿರೋ ಅವಳಿಗೆ ಹುಷಾರಿಲ್ದಂಗೆ ಆಗೋಗೋದು. ಕಾರ್ ತಗೊಂಡು 3 ತಿಂಗಳಾಗಿತ್ತು. ಈ ಕಾರ್ ಬಂದೇ ಇರಲಿಲ್ಲ ನನಗೆ. 3 ತಿಂಗಳಿಂದ ಒಳ್ಳೆ ಬಾಡಿಗೆ ಅಂದರೆ ಇದು ಹೇಳ್ಬಾರ್ದು ಬಿಡಿ. ಈಗ ಒಂದು 15 ದಿನದಿಂದ ಬಾಡಿಗೆನೇ ಇಲ್ದಂಗೆ ಮಾಡ್ತು. ಮತ್ತೆ ಮಧ್ಯದಲ್ಲಿ ಈಗ ಕಾರ್ ತಗೊಂಡ್ರೆ ಬರ್ತೀನಿ ಅಂತ ಅರ್ಕೆ ಹೊತ್ಕೊಂಡಿದ್ರಿ ನೀವು? ಬಂದು ಪೂಜೆ ಮಾಡ್ಕೊಂಡು ಹೋಗ್ತೀವಿ. ಬರಲಿಲ್ಲ ಅಂತ ಹುಷಾರಿಲ್ದಂಗೆ ಆಯಿತು. ಸರಿ, ಯಾವ ಊರು ನಿಮ್ಮದು? ಯಾವ ಊರ ಹತ್ರಣ? ಎಲ್ಲರೂ. ಹಾಂ ಸರಿ. ಆದಮೇಲೆ ಮಗು ಆಗಿದ್ದು ಸಮಸ್ಯೆ ಇತ್ತು, ಅವಳಿಗೆ ಸಮಸ್ಯೆ ಇದೆ ಅಂತ ಹೇಳಿದರು. ಅದು ಕನ್ಫರ್ಮ್ ಆದಮೇಲೆ 3 ತಿಂಗಳಿಗೇ ಅವ್ರಿಗೆ ಪ್ರಾಬ್ಲಮ್ ಜಾಸ್ತಿ ಆಯಿತು. ಡಾಕ್ಟ್ರು ಯಾವ ಟೈಮಲ್ಲಿ ಬೇಕಾದರೂ ಅಬಾರ್ಷನ್ ಆಗ್ಬೋದು ಅಂತ ಹೇಳಿದರು. ನಾನಿದು ಫೇಸ್ಬುಕ್ಕಲ್ಲಿ ನೋಡ್ಕೊಂಡ್ಬಿಟ್ಟು ಬೇಡ್ಕೊಂಡ್ಮೇಲೆ 8.5 ತಿಂಗಳಲ್ಲಿ ನಾವು ಮತ್ತು ನಮ್ಮ ಮನೆಯವರು ಇಲ್ಲಿಂದ ಬಂದೋಗಿ 2 ದಿನಕ್ಕೆ ಅವಳಿಗೆ ಹೆರಿಗೆ ಆಯಿತು. 8.5 ತಿಂಗಳಿಗೆ ಅಂದರೆ 1 ತಿಂಗಳು ಪಾಪ ಐಸಿನಲ್ಲಿತ್ತು. ಬಟ್ ಇವಾಗ ಚೆನ್ನಾಗಿದ್ದಾಳೆ. 1 ವರ್ಷ ಆಯಿತು ಅವಳಿಗೆ. ಎಷ್ಟು ಆಕ್ಟಿವ್ ಆಗಿದ್ದಾಳೆ ಅಂತಂದ್ರೆ 9 ತಿಂಗಳು, ಅವಳು 8.5 ತಿಂಗಳು ಹುಟ್ಟಿದಂತ ಯಾರು ಹೇಳೋದೇ ಇಲ್ಲ. ಏನಂತ ಬೇಡ್ಕೊಂಡಿರ್ತೀವಿ ದೇವ್ರನ್ನ? ಅದೇ ಉಳಿಸ್ಕೊಡಮ್ಮ, ಕೊಟ್ಟಿದೀಯಾ ಉಳಿಸ್ಕೊಡು ಅಂತಾನೆ ಕೇಳ್ಕೊಂಡಿದ್ದು ತಾಯಿನ. ಕರೆಕ್ಟ್, ತಾಯಿ ಶರಣಾಗ್ಬಿಟ್ರಿ. ಇದು 3ನೇ ಸಲ ನಾನು ಬರ್ತಾ ಇರೋದು. ಉಳಿಸ್ಕೊಟ್ಟಿದ್ದಾರೆ. ಇನ್ನೊಂದು ಹೇಳ್ಬಿಡ್ತೀನಿ.
ಬೆಳಗ್ಗೆ ಕೂಡ ಮಾತಾಡಿದ್ದೀನಿ. ಬಾಗಲಕೋಟೆಯಲ್ಲಿ ನಮ್ಮವರು ನನ್ನ ಆತ್ಮೀಯರಿದ್ದಾರೆ, ಅವ್ರ ಹತ್ರ ಈ ಎಲ್ಲವನ್ನು ನೋಡಿಕೊಂಡು ಒಂದು ಲೈಬ್ರರಿ ಅಂತ ಮಾಡಿ ಈ ನನ್ನ ಮೊಮ್ಮಕ್ಕಳು ಸರಿ ಹೋಗಿಬಿಟ್ರೆ, ಇದು ಸ್ವಾರ್ಥದಿಂದ ಹೇಳ್ತಾ ಇದ್ದೀನಿ, ನನ್ನ ಮೊಮ್ಮಕ್ಕಳು ಸರಿ ಹೋಗಿಬಿಟ್ರೆ ಗುರುಗಳದು ಡಾಮಿನೇಟ್ರಿ ಅಂತ ಹೇಳ್ತಾರೆ, ಅದು ಒಂದು ಕಿರುಚಿತ್ರ. ಈ ಕ್ಷೇತ್ರದ ತುಂಬ ನಾಡಿನ ತುಂಬ ಎಲ್ಲ ಇನ್ನೂ ಹಬ್ಬಬೇಕು, ಕೀರ್ತಿ ಹಬ್ಬಬೇಕು ಆ ತಾಯಿದು. ಆ ತಾಯಿಯಿಂದ ನಮ್ಮೆಲ್ಲರೂ ಕೂಡ ಆಶೀರ್ವಾದ ಸಿಗಲಿ ಅಂತಕ್ಕಂಥ, ಅದು ಏನೇ ಖರ್ಚಾದರೂ ಕೂಡ ನಾನು ವಹಿಸ್ಕೊಂಡು ಅದನ್ನು ಮಾಡಬೇಕು ಅಂತ ಒಂದು ಸಂಕಲ್ಪವನ್ನು ಮಾಡಿದ್ದೀನಿ. ಅದನ್ನು ಕೂಡ ಗುರುಗಳ ಹತ್ರ ಎಲ್ಲ ತಾಯಂದ್ರ ಆಶೀರ್ವಾದ, ಎಲ್ಲ ನಿಮ್ಮಂಥ ಜನರ ಆಶೀರ್ವಾದ, ಅದೇ ಪ್ರೀತಿ. ನಾವೇನು ದೇವರಲ್ಲ. ಅದ ದೇವ್ರು ಒಳ್ಳೆ ಮಾಡಲಿ. ಅಣ್ಣವ್ರು ಭಾಳ ತಿಳ್ಕೊಂಡಿದ್ದಾರೆ. ನಾನು ಅವ್ರಿಗೆ ಏನು ಮಾಡೋಕ್ಕಾಗಲ್ಲ. ಒಂದು ಸರಿ ಅವ್ರು ತಿಳ್ಕೊಂಡ್ರೆ ಬುದ್ಧಿಗೋಸ್ಕರ ಅಣ್ಣ ನಿಮ್ಮ ಆಶೀರ್ವಾದ ನಮಗಿರಲಿ. ಯಾರಿಗೆ ಅಲ್ವಾ, ನಿಮ್ಮ ಆಶೀರ್ವಾದ ನಮಗಿರಲಿ. ಭಾಳ ಸಂತೋಷಗಳೇ ಮಾಡಂತೆ ಕಟ್ ಮಾಡಿ ಕೂಡ ಗುರುಗಳು ಕೊಡೋದಿಲ್ಲ ಅಲ್ವಾ. ಅವ್ರ ಬಗ್ಗೆ ನಾವು ಚಿಂತನೆ ಮಾಡ್ತಾ ಇಲ್ಲ. ನಮ್ಮೆಲ್ಲರ ಬಗ್ಗೆ ಒಬ್ಬ ವ್ಯಕ್ತಿ ಆ ತಾಯಿಯ ಸ್ವರೂಪವಾಗಿ ನಮ್ಮನ್ನು ಕಾಪಾಡೋದಕ್ಕೆ ಎಲ್ಲವನ್ನೂ ಅವರು ಮಾಡ್ತಾ ಇದ್ದಾರೆ. ಕಾರಣ ಒಂದೇ ಒಂದು ನಾನು ಬಯಸ್ತೇನೆ, ಅಂಥ ಗುರುಗಳಿಗೆ ಆ ತಾಯಿ ಪರಮೇಶ್ವರಿ ಆಯುರಾರೋಗ್ಯ ಭಾಗ್ಯ ಆಯುಷ್ಯವನ್ನು ಎಲ್ಲ ಕೊಡಲಿ, ಅವ್ರನ್ನ ಗಟ್ಟಿಯಾಗಿಡಲಿ. ಅವ್ರು ಗಟ್ಟಿಯಾಗಿದ್ದರೆ ನಾವೆಲ್ಲ ಗಟ್ಟಿಯಾಗಿ ಇರ್ತೀವಿ ಅಂತಕ್ಕಂಥ ಒಂದು ಮನೋಭಾವನೆಯಿಂದ ಈ ಒಂದು ಗೌರವಪೂರ್ವಕವಾಗಿ ಗುರುಗಳು ಸ್ವೀಕರಿಸ್ತಾರೋ ಇಲ್ಲೋ ಗೊತ್ತಿಲ್ಲ, ಒಂದು ಗೌರವಪೂರ್ವಕವಾಗಿ ಆತ್ಮ ಸಂತೋಷದಿಂದ ಅವರಿಗೆ ನೀವು ದೊಡ್ಡವರು ನಿಮ್ಮ ಕೈಲೇ ಇರಲಿ, ಹಂಗೆ ಆಶೀರ್ವಾದ ಮಾಡಿ ಇರಲಿ, ನಿಮ್ಮ ಆಶೀರ್ವಾದ ಇರಲಿ. ತುಂಬ ಸಂತೋಷ. ನಿಮ್ಮ ಮಾತೆ ನಮಗೆ ತೃಪ್ತಿ ಕೊಡ್ತು ನಿಜಕ್ಕೂ. ಯಾಕೆಂದರೆ ಇದುವರೆಗೂ ಯಾರು ಬಂದು ನೀವು ನೀರು ಕುಡಿದಿರಾ, ಕಾಫಿ ಕುಡಿದಿರಾ, ಹುಷಾರಾಗಿದ್ದೀರಾ ಅಂತ ಯಾರು ಕೇಳಿಲ್ಲ. ಪ್ರಪ್ರಥಮವಾಗಿ ಬಂದು ನಮ್ಮ ಅಣ್ಣರು ನಮಗೆ ಕೇಳಿದ್ರೆ, ನಿಮಗೂ ದೇವ್ರು ಆಯಸಾರ ಕೊಡಲಿ, ನಿಮ್ಮ ಮೊಮ್ಮಕ್ಕಳಿಗೆ ದೇವ್ರು ನಡೆಯೋ ಶಕ್ತಿ ಕೊಡಲಿ ಅಂತ ಆಶೀರ್ವಾದ ನಾವು ಮಾಡ್ತೀವಿ ಖಂಡಿತ. ಆಯಿತಾ, ದೇವ್ರು ಒಳ್ಳೇದು ಮಾಡಲಿ. ಭಾಳ ಖುಷಿಯಾದ ಸಂಗತಿ ಇದು, ಭಾಳ ನಗುವಂಥ ಆಶ್ಚರ್ಯಪಡೋ ಸಂಗತಿ. ಮಾತ್ರ ನಮ್ಮ ದೇವಸ್ಥಾನದಲ್ಲಿ ಯಾವುದೇ ಕಾರಣಕ್ಕೂ ನಾವು ₹1 ಚಂದ ವಸ್ತು ಮಾಡಲ್ಲ. ಇದೊಂದು ನೆನಪಿಕಡಿ, ನೀವು ಮೋಸ ಹೋಗ್ಕೊಡ್ತು. ದೇವಸ್ಥಾನ ನಿಮ್ಮದೇ, ದೇವಸ್ಥಾನ ಯಾರು ಹೇಳಿ? ಜಾಗ ನಮ್ಮ ಅಪ್ಪಂದು, ದೇವ್ರು ಸಿಕ್ಕಿರೋದು ನನಗೆ. ನೀವೆಲ್ಲ ಯಾರು? ದೇವ್ರ ಮಕ್ಕಳು. ನೀವು ಮಕ್ಕಳಾಗಬೇಕೆ ವಿನಃ ಬಂದು ದೇವ್ರನ್ನ ಬಂದು ಆಜ್ಞೆ ಕೊಡಬಾರ್ದು. ಲೇಟ್ ಆಗುತ್ತಾ, ಬೇಗ ಹೋಗ್ಬೇಕು ಅಂದ್ರೆ ನೀವು ತಪ್ಪು. ತಾಯಿ ಸಣ್ಣ ಇರಾಗ ಪುಣ್ಯ ಮಾಡಿರ್ಬೇಕು. 5 ಅಡಿಗೆ ನೀರು, 8 ಅಡಿ ವಿಗ್ರಹ ಮೂರ್ತಿ ತಾನಾಗೆ ಸಿಗೋ ಸುಲಭ ಅಲ್ಲ. ವಿಗ್ರಹ ಮೂರ್ತಿ ಥರ ಮಕ್ಕಳು ನನಗೆ, ನೀವು ನಂಬೋದೇ ಅಲ್ಲ ಯಾರು. ಆಯಿತಾ, ನಮ್ಮ ಕ್ಷೇತ್ರದಲ್ಲಿ ನಾವೇನು ಪವಾಡ ಪುರುಷರಲ್ಲ. ಇಲ್ಲಿ ಸ್ವಾಮಿಯರು ಯಾರು, ಸ್ವಾಮಿಯರಿದ್ದಾರೆ, ಗುರುಗಳಿದ್ದಾರೆ, ಪವಾಡ ಮಾಡ್ತಾರೆ, ಅದೆಲ್ಲ ಏನು ಸುಳ್ಳು. ಕವಡೆ ಹಾಕ್ತೀವಿ, ಎಲ್ಲ ಸುಳ್ಳು. ನಾನೇ ಮುಖ್ಯಸ್ಥ, ನನಗೆ ದೇವ್ರು ಸಿಕ್ಕಿರೋದು. ಸಂಸ್ಥಾಪಕ ಅಂದ್ರೆ ನಾನಲ್ಲ, ನಂಗೆ ಸಿಕ್ಕಿದ್ದು ನಾನು ಸ್ಥಾಪನೆ ಮಾಡ್ಕೊಂಡಿದ್ದೀನಿ. ನಾನು ದೇವ್ರ ಮಗ, ನೀವು ನೆಂಟರಾಗಬಾರ್ದು. ನಾವು ರಾತ್ರಿ ದೇವ್ರ ಜೊತೆ ಮಾತಾಡ್ತೀವಿ. ಕೆಲವರು ಬರ್ತಾರೆ, ದೇವ್ರು ತೋರಿಸ್ತೀಯಾ, ದೇವ್ರನ್ನ ಪರೀಕ್ಷೆ ಮಾಡ್ತೀವಿ, ಮೆಸೇಜ್ ಹಾಕಿರ್ತಾರೆ. ಕೆಲವರು ನೋಡ್ತೀರಾ, ನಮ್ಮ ಮಗು ಹುಷಾರು ಮಾಡಿ ನಿಮ್ಮನ್ನು ಇಂಪ್ರೂವ್ ಮಾಡ್ತೀವಿ, ನಮ್ದು ಆ ಚಂದ ಈ ಚಾನಲ್, ಅವೆಲ್ಲ ಸುಳ್ಳು. ನಾನು ಯಾವುದೇ ಕಾರಣಕ್ಕೆ ಹುಷಾರು ಮಾಡಲ್ಲ. ನಿಮ್ಮಲ್ಲಿ ನಂಬಿಕೆ ಇರಬೇಕು. ನಮ್ಮ ಹುಟ್ಟಿದ ಹುಷಾರಾಗುತ್ತೆ ಅನ್ನೋದು ಅಮ್ಮನವ್ರ ಪ್ರೇರಣೆ. ಹುಟ್ಟಿದ ಹುಷಾರಾಗುತ್ತೆ ಅಂದರೆ ಅದು ಯಾರು ಪ್ರೇರಣೆ ಹೇಳಿ? ತಾಯಿಯವರು ಪ್ರೇರಣೆ. ನೀವು ಅಷ್ಟು ನಂಬಿರ್ತೀರಾ ಅಂತ ಅರ್ಥ. ಎಷ್ಟೋ ಮನೆಯಲ್ಲಿ ಹಿಂದಿನ ಕಾಲದ ಋಷಿಮುನಿಗಳು ತಪ ಮಾಡಿ ದೇವ್ರು ಕಾಣ್ತಿರಲ್ವಂತ. ಈಗ ಯಾವುದೋ ರೂಪ ಬಂದು ಕಾಣುತ್ತೆ, ನನ್ನ ನಾಯಿ ರೂಪ ಕಾಣುತ್ತೆ, ನನ್ನ ರೂಪ ಕಾಣುತ್ತೆ, ಮಮ್ಮ ರೂಪ ಕಾಣುತ್ತಂತೆ, ಮಕ್ಕಳ ರೂಪ ಕಾಣುತ್ತೆ ಅಂದರೆ ಅದು ನೀವು ಮಾಡಿದ ಪುಣ್ಯ. ಅದು ನಿಮ್ಮದಿರೋಕ್ಕಂಥ ನಂಬಿಕೆ. ಇಲ್ಲೇನು ನಾವು ನೋಡಿ ಮಕ್ಕಳು ಭೂಮಿ ಮೇಲೆ ಯಾರು ಗುರುಗಳಾಗಲ್ಲ, ಯಾರು ಸ್ವಾಮಿಯರಾಗಲ್ಲ. ಮನುಷ್ಯನೇ. ಎಲ್ಲ ತಿನ್ನೋದು ಅನ್ನನೇ, ಎಲ್ಲ ತಿನ್ನೋದು, ಎಲ್ಲ ಹಾಕೋದು ಬಟ್ಟೆನೇ. ನಾನು ನಾರ್ಮಲ್ ಮನುಷ್ಯ. ಯಾವತ್ತೂ ನೀವು ಗುರುಗಳು ಅಂತ ನಾನು ಕರೀಲೇಬೇಡಿ. ಅಣ್ಣ ತಮ್ಮ ನೀ ಪರವಾಗಿಲ್ಲ, ನೆಂಟರು ನೀ ಪರವಾಗಿಲ್ಲ, ಅಣ್ಣ ನೀ ಪ್ರೀತಿಯಿಂದ. ಕೆಲವರು ಅಪ್ಪ ಅಂತಾರೆ, ಅದೇ ಪ್ರೀತಿ. ಗುರು ಅಂತೀರ, ಅದು ನಿಮ್ಮ ದೊಡ್ಡತನ. ನಾನು ಗುರುವಾಗಿಲ್ಲ, ನಾನು ತಾಯಿ ಪಾದ ಸೇವಕ. 2 ತಾಯಿರಿಗೆ ಗಂಗಾ ಪರಮೇಶ್ವರಿ ಕೇಳಿ, ಅವ್ರ ಪಾದ ತೊಳಿತೀನಿ, ಅವ್ರು 2 ವರ್ಷ ನೀರು ಕುಡಿತೀನಿ, ಅವ್ರ ತಲೆ ಮೇಲೆ ನೀರು ಹಾಕ್ತೀನಿ ಅಂತ ನೀರಾಗಿ. ಇದೇ ನಮ್ಮ ಪುಣ್ಯ. ನಮಗೆ ಸಿಕ್ಕಿರೋ ಪುಣ್ಯ ಏನು ಗೊತ್ತಾ? ನೀವು ಆಚೆಯಿಂದ ದೇವ್ರನ್ನ ಆಜ್ಞೆ ಮಾಡ್ತೀರಿ, ನಾವು ಒಳಗಿನ ತಾಯಿನ ಬೇಡ್ಕೊತೀನಿ. ಇಷ್ಟೇ ವ್ಯತ್ಯಾಸ ನಿಮಗೂ. ನೀವೇನು ಮಾಡಬೇಕು? ಆಜ್ಞೆ ಮಾಡಬಾರ್ದು. ಈಗ ಕೈ ಇಲ್ಲ, ಕಾಲಿಲ್ಲ, ಕುತ್ತಿಲ್ಲ, ಮಕ್ಕಳು ಒಳಗಲ್ಲ ಬಂದಿರ ಅಂದರೆ ಅದು ನಾವು ಮಾಡ್ತಕ್ಕಂಥ ಪೂರ್ವಜನ ಕರ್ಮ. ಅದು ತೀರಿಸ್ತೀನಿ ತಾಯಿನೇ ಕೇಳಬೇಕು ಹೊರತು ಹುಷಾರಾಗುತ್ತಾ ಅಂತ ದೇವ್ರನ್ನ ಕೇಳಕ್ಕೆ ನಾವ್ಯಾರು ಅಲ್ವಾ? ಹುಷಾರಾಗುತ್ತಾ ನಾವ್ಯಾರಪ್ಪ ಹುಷಾರು ಮಾಡೋಕ್ಕೆ? ಯಾರಪ್ಪ ಪವಾಡ ಪುರುಷ ಭೂಮಿ ಮೇಲೆ? ಅದೆಲ್ಲ ಸುಳ್ಳು. ದೇವರೇ ಶಾಶ್ವತ, ದೇವರೇ ನಿತ್ಯ, ದೇವರೇ ಸತ್ಯ. ಅರ್ಥಾಗತ್ತಾ? ಮತ್ತೆ ಯಾರಂಗೆ ಅನ್ಬೇಡಿ. ನನ್ನ ಮನೆ ಯಾರು ಬಂದಿದ್ದ ಬೈದು ಕಳ್ಸೋಣ ಅಂತಿದ್ದೆ, ನಮ್ಮ ಮಗನ ಹುಷಾರು ಮಾಡಿ. ಸಾಕಷ್ಟು ನಿಮ್ಮಂಥ ಪುಣ್ಯಾತ್ಮರಿದ್ದಾರೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅಕ್ಕಿ ತಂದ್ಕೊಡೋರು, ರಾಗಿ ತಂದ್ಕೊಡೋರು, ಬೆಲ್ಲ ಮೈ ಮೇಲೆ ಬಟ್ಟೆ ತಂದ್ಕೊಡೋರು ಇದ್ದಾರೆ. ಈ ಶರ್ಟ್ ಏನು ಬೇಕು ನಿಂಗೆ ಗೊತ್ತಾ? ನಿಮಗೆ ಯಾರು ಗುಲ್ಬರ್ಗ ತಂದ್ಕೊಟ್ಟಿದ್ರು. ನಿಮ್ಮ ಪ್ರೀತಿ ಮುಂದೆ ಯಾವ್ದು ದೇವರು ಸಮ ಅಂತ ಇರಲಿ ಇತ್ತು. ಅರ್ಥದ ದಯವಿಟ್ಟು ಇನ್ನೊಂದ್ಸರಿ ಪ್ರತ್ಯಕ್ಷ ಪರೋಕ್ಷವಾಗಿ ನಮ್ಮ ಹೆಸರು ಬೆಳೆಸ್ತಾರೋ, ದೇವರ ಹೆಸರು ಬೆಳೆಸ್ತಾರೋ, ನಿಮಗೆ ಬರೋಕ್ಕೆ ದಾರಿ ಮಾಡಿಕೊಡೋಂಥ ರೂಪೆ ಬಾಕರ ಪುಣ್ಯಾತ್ಮರು ಅಕ್ಕಿ ತಂದ್ಕೊಡೋ, ಬೆಲ್ಲ ತಂದ್ಕೊಡೋ ದೂರ ಒಂದ್ಸರಿ ಅವ್ರಿಗೆ ಒಂದ್ಸರಿ ಹಿಂಗೆ ಹೊಸ ಅನಿಸ್ಕೊಳ್ಳೋದನ್ನ. ಆಮೇಲೆ ಭೂಮಿ ಮೇಲೆ ಯಾರನ್ನೂ ಆಳ್ಕೊಳಕ್ಕೆ ಹೋಗ್ಬೇಡಿ. ಅವ್ರ ಕೆಲಸ ಮೇಲೆ ಅವ್ರಿಗೆ ಅಭಿಮಾನ ಇರುತ್ತೆ. ಡಾಕ್ಟ್ರು ದೇವರು, ನರ್ಸು ದೇವರು ಅಲ್ವಾ? ನಮ್ಮ ಮಕ್ಕಳೇ ಅಪ್ಪ ಅಮ್ಮನೇ ಮುಟ್ಟಲ್ಲ. ಡಾಕ್ಟ್ರುಗಳು, ನರ್ಸ್ಗಳು ಏನು ಮಾಡ್ತಾರೆ? ನಿಮಗೆ ತೊಳೆದು ಬಳ್ದು ಅಲ್ವಾ ಕ್ಲೀನ್ ಮಾಡ್ತಾರೆ. ಶಿಕ್ಷಕರು ನಿಮಗೆ ವೃತ್ತಿ ಕಲಿಸ್ತಾರೆ. ಮುನ್ಸಿಪಾಲ್ಟರ್ ಕಸ ಹೊಡಿತಾರೆ, ರೈತರು ಬೆಳೆ ಬೆಳೀತಾರೆ. ನೀವು ಕಬ್ಬಣ ಬೆಳೆಯರಿದ್ದೀರಿ, ಕಬ್ಬಣ ಎತ್ತರಿದ್ದೀರಿ, ಮಣ್ಣು ಎತ್ತರಿ, ಯಾವ ಕೆಲಸ ಬಂದಿರಿ ನೀವೆಲ್ಲ ಭೂಮಿ ಮೇಲೆ. ನೀವೆಲ್ಲ ಒಂಥರ ಕೆಲಸಗಾರರು, ನಾವು ಒಂಥರ ಕೆಲಸಗಾರರೇ. ಹೆಂಗೆ ಗೊತ್ತಾ? ತಾಯಿ ಸೇವೆ ಮಾಡೋ ಪುಣ್ಯ.
ಭಿಕ್ಷೆ ಬೇಡ್ತೀವಿ ನಾವು ಹೆಂಗೆ ಹೇಳಿ ನೋಡಿ ನಿಮ್ಮ ಸೇವೆ ಮಾಡ್ತಾ ಇದ್ದೀವಿ ತಟ್ಟೆ ಒಟ್ಟು ಭಿಕ್ಷೆ ಬೇಡ್ತೀವಿ ನೀವು ಕೂಡ ಅನ್ನ ತಿಂತೀರಿ ನೀವು ಕೂಡ ಅಕ್ಕಿ ತಿಂತೀವಿ ನಿಮ್ಮ ಭಯ ಅವಶ್ಯಕತೆ ಇಲ್ಲ ದಯವಿಟ್ಟು ಎಲ್ಲಿಂದ ಬಂದಿರಲ್ಲ ಏನಕ್ಕೆ ಬಂದಿರಲ್ಲ ತಾಯಿನೇ ಬೇಡ್ಕೊಳ್ಳಿ ಅಯ್ಯ ಯಜಮಾನ್ರೆ ಬಡಿ ಭೂಮಿ ಮೇಲೆ ಯಾರು ಗುರುಗಳಾಗಲ್ಲ ಯಾರು ಸ್ವಾಮಿಯರಾಗಲ್ಲ ಮನುಷ್ಯನೇ ಎಲ್ಲ ತಿನ್ನೋದು ಅನ್ನನೇ ಎಲ್ಲ ತಿನ್ನೋದು ಎಲ್ಲ ಹಾಕೊಂಡು ಬಟ್ಟೆನೇ ನಾನು ನಾರ್ಮಲ್ ಮನುಷ್ಯ ಯಾವತ್ತೂ ನೀವು ಗುರುಗಳು ಅಂತ ನಾನು ಕರಲೇಬೇಡಿ ಅಣ್ಣ ತಮ್ಮ ನೀ ಪರವಾಗಿಲ್ಲ ನೆಂಟರು ನೀ ಪರವಾಗಿಲ್ಲ ಅಣ್ಣ ನೀ ಪ್ರೀತಿಯಿಂದ ಕೆಲವರು ಅಪ್ಪ ಅಂತಾರೆ ಅದೇ ಪ್ರೀತಿ ಗುರು ಅಂತೀರ ಅದು ನಿಮ್ಮ ದೊಡ್ಡತನ ನಾನು ಗುರುವಾಗಿಲ್ಲ ನಾನು ತಾಯಿ ಪಾದ ಸೇವಕ 2 ತಾಯಿರಿಗೆ ದುರ್ಗಾ ಪರಮೇಶ್ವರಿ ಕೇಳಿ ಅವ್ರ ಪಾದ ಪೈತೀನಿ ಅವ್ರು 2 ಬಕ್ಸ್ ನೀರು ಕುಡಿತೀನಿ ಅವ್ರ ತಲೆ ಮೇಲೆ ನೀರು ಹಾಕ್ತೀನಿ ಅಂತ ನೀರಾಗಿ ಇದೇ ನಮ್ಮ ಪುಣ್ಯ ನಮಗೆ ಸಿಕ್ಕಿರೋ ಪುಣ್ಯ ಏನು ಗೊತ್ತಾ ನೀವು ಆಚೆಯಿಂದ ದೇವ್ರನ್ನ ಆಜ್ಞೆ ಮಾಡ್ತೀರಿ ನಾವು ಒಳಗಿನ ತಾಯಿನ ಬೇಡ್ಕೊತೀವಿ ಇಷ್ಟೇ ವ್ಯತ್ಯಾಸ ನಮಗೂ ನಿಮಗೂ ನೀವೇನು ಮಾಡಬೇಕು ಆಜ್ಞೆ ಮಾಡಬಾರ್ದು ಈಗ ಕೈ ಇಲ್ಲ ಕಾಲಿಲ್ಲ ಕುತ್ತಿಲ್ಲ ಮಕ್ಕಳು ಒಳಗೆಲ್ಲ ಬಂದಿರ ಅಂದರೆ ಅದು ನಾವು ಮಾಡ್ತಕ್ಕಂಥ ಪೂರ್ವಜನ ಕರ್ಮ ಅದು ತೀರಿಸ್ತೀನಿ ತಾಯಿನೇ ಕೇಳಬೇಕು ಹೊರತು ಹುಷಾರಾಗುತ್ತಾ ಅಂತ ದೇವ್ರನ್ನ ಕೇಳಕ್ಕೆ ನಾವ್ಯಾರು ಅಲ್ವಾ ಹುಷಾರಾಗುತ್ತಾ ನಾವ್ಯಾರಪ್ಪ ಹುಷಾರು ಮಾಡೋಕ್ಕೆ ಯಾರಪ್ಪ ಪವಾಡ ಪುರುಷ ಭೂಮಿ ಮೇಲೆ ಅದೆಲ್ಲ ಸುಳ್ಳು ದೇವರೇ ಶಾಶ್ವತ ದೇವರೇ ನಿತ್ಯ ದೇವರೇ ಸತ್ಯ ಗೊತ್ತಾಗತ್ತಾ ಮತ್ತೆ ಯಾರೋ ಅನ್ಬೇಡಿ ನನ್ನ ಮನೆ ಯಾರೋ ಬಂದಿದ್ದ ಬೈದು ಕಳ್ಸೋಣ ಅಂತಿದ್ದೆ ನಮ್ಮ ಮಗನ ಹುಷಾರು ಮಾಡಿ ಸಾಕಷ್ಟು ಜನ ನಿಮ್ಮಂಥ ಪುಣ್ಯಾತ್ಮರಿದ್ದಾರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅಕ್ಕಿ ತಂದು ಕೊಡೋರು ರಾಗಿ ತಂದು ಕೊಡೋರು ಬೆಲ್ಲ ಮೈ ಮೇಲೆ ಬಟ್ಟೆ ತಂದು ಕೊಡೋರು ಇದ್ದಾರೆ ಈ ಶರ್ಟ್ ಏನು ಬೇಕು ನಿಂಗೆ ಗೊತ್ತಾ ನಿಮಗೆ ಯಾರು ಗುಲ್ಬರ್ಗ ತಂದು ಕೊಟ್ಟಿದ್ರು ನಿಮ್ಮ ಪ್ರೀತಿ ಮುಂದೆ ಯಾವ್ದು ದೇವರು ಸಮ ಅದು ಇರಲಿ ಇತ್ತು ಅಥವಾ ದಯವಿಟ್ಟು ಇನ್ನೊಂದ್ಸರಿ ಪ್ರತ್ಯಕ್ಷ ಪರೋಕ್ಷವಾಗಿ ನಮ್ಮ ಹೆಸರು ಬೆಳೆಸ್ತಾರೆ ದೇವರ ಹೆಸರು ಬೆಳೆಸ್ತಾರೆ ನಿಮಗೆ ಬರೋಕ್ಕೆ ದಾರಿ ಮಾಡಿಕೊಡೋಂಥ ರೂಪೇ ಬಾಕರ ಪುಣ್ಯಾತ್ಮರು ಅಕ್ಕಿ ತಂದು ಕೊಡೋ ಬೆಲ್ಲ ತಂದು ಕೊಡೋ ದೂರ ಒಂದ್ಸರಿ ಅವ್ರಿಗೆ ಒಂದ್ಸರಿ ಹಿಂಗೆ ಕೆಲಸ ಮಾಡೋದನ್ನ ಆಮೇಲೆ ಭೂಮಿ ಮೇಲೆ ಯಾರನ್ನೂ ಆಳ್ಕೊಳಕ್ಕೆ ಹೋಗ್ಬೇಡಿ ಅವ್ರ ಕೆಲಸ ಮೇಲೆ ಅವ್ರಿಗೆ ಅಭಿಮಾನ ಇರುತ್ತೆ ಡಾಕ್ಟ್ರು ದೇವರು ನರ್ಸು ದೇವರು ಅಲ್ವಾ ನಮ್ಮ ಮಕ್ಕಳೇ ಅಪ್ಪ ಅಮ್ಮನೇ ಮುಟ್ಟಲ್ಲ ಡಾಕ್ಟ್ರುಗಳು ನರ್ಸ್ಗಳು ಏನು ಮಾಡ್ತಾರೆ ನಿಮಗೆ ತೊಳೆದು ಬಳ್ದು ಅಲ್ವಾ ಕ್ಲೀನ್ ಮಾಡ್ತಾರೆ ಶಿಕ್ಷಕರು ನಿಮಗೆ ವೃತ್ತಿ ಕಲಿಸ್ತಾರೆ ಮುನ್ಸಿಪಾಲ್ಟರ್ ಕಸ ಹೊಡಿತಾರೆ ರೈತರು ಬೆಳೆ ಬೆಳೀತಾರೆ ನೀವು ಕಬ್ಬಣ ಬೆಳೆಯರಿದ್ದೀರಿ ಕಬ್ಬಣ ಎತ್ತರಿದ್ದೀರಿ ಮಣ್ಣು ಎತ್ತರಿ ಯಾವ ಕೆಲಸ ಬಂದಿರಿ ನೀವೆಲ್ಲ ಭೂಮಿ ಮೇಲೆ ನೀವೆಲ್ಲ ಒಂಥರ ಕೆಲಸಗಾರರು ನಾವು ಒಂಥರ ಕೆಲಸಗಾರರೇ ಹೆಂಗೆ ಗೊತ್ತಾ ತಾಯಿ ಸೇವೆ ಮಾಡೋ ಪುಣ್ಯ ಭಿಕ್ಷೆ ಬೇಡ್ತೀವಿ ನಾವು ಹೆಂಗೆ ಹೇಳಿ ನೋಡಿ ನಿಮ್ಮ ಸೇವೆ ಮಾಡ್ತಾ ಇದ್ದೀವಿ ತಟ್ಟೆ ಒಟ್ಟು ಭಿಕ್ಷೆ ಬೇಡ್ತೀವಿ ನೀವು ಕೂಡ ಅನ್ನ ತಿಂತೀರಿ ನೀವು ಕೂಡ ಅಕ್ಕಿ ತಿಂತೀವಿ ನಿಮ್ಮ ಭಯ ಅವಶ್ಯಕತೆ ಇಲ್ಲ ದಯವಿಟ್ಟು ಎಲ್ಲಿಂದ ಬಂದಿರಲ್ಲ ಏನಕ್ಕೆ ಬಂದಿರಲ್ಲ ತಾಯಿನೇ ಬೇಡ್ಕೊಳ್ಳಿ ಅಯ್ಯ ಯಜಮಾನ್ರೆ ನಮ್ಮನೆಯವ್ರು ಅರಿಕೆ ಮಾಡ್ಕೊಂಡಿದ್ರಂತೆ ಕಾರ್ ತಗೋಬೇಕು ಕಾರ್ ತಂದ್ಮೇಲೆ ಬರ್ತೀನಿ ಅಂತ ನನಗೆ ಒಳ್ಳೆ ಬಾಡಿಗೆ ಸಿಗ್ತಾಯಿತ್ತು ಹಂಗಾಗಿ ಈ ತಾಯಿ ಆಶೀರ್ವಾದದಿಂದವ ಬರೋಕ್ಕಾಗಲಿಲ್ಲ ನಮಗೆ ಆ ಕಾರಣಕ್ಕೆ ಸಲುವಾಗಿ ಇಲ್ಲ ಅವಳು ತಪ್ಪಿ ನನಗೆ ತಪ್ಪಿರೋ ಅವಳಿಗೆ ಹುಷಾರಿಲ್ದಂಗೆ ಆಗೋಗೋದು ಕಾರ್ ತಗೊಂಡು 3 ತಿಂಗಳಾಗಿತ್ತು ಈ ಕಾರ್ ತಗೊಂಡು ಬಂದೇ ಇರಲಿಲ್ಲ ನನಗೆ 3 ತಿಂಗಳಿಂದ ಒಳ್ಳೆ ಬಾಡಿಗೆ ಅಂದರೆ ಅದು ಹೇಳ್ಬಾರ್ದು ಬಿಡಿ ಇವಾಗ ಒಂದು 15 ವರ್ಷದಿಂದ ಬಾಡಿಗೆನೇ ಇಲ್ದಂಗೆ ಮಾಡ್ತು ಮತ್ತೆ ಮಧ್ಯದಲ್ಲಿ ಈಗ ಕಾರ್ ತಗೊಂಡ್ರೆ ಬರ್ತೀನಿ ಅಂತ ಅರ್ಕೆ ಹೊತ್ಕೊಂಡಿದ್ರಿ ನೀವು ಬಂದು ಪೂಜೆ ಮಾಡ್ಕೊಂಡು ಹೋಗ್ತೀವಿ ಬರಲಿಲ್ಲ ಅಂತ ಹುಷಾರಿಲ್ದಂಗೆ ಆಯಿತು ಸರಿ ಯಾವ ಊರು ನಿಮ್ಮದು ಯಾವ ಊರ ಹತ್ರಣ ಎಲ್ಲರೂ ಹಾಂ ಸರಿ ಚೆಕ್ ಮಾಡೋದಾದ್ರೆ ದುರ್ಗಾ ಸ್ಥಳ ಅಂತ ಚೆಕ್ ಮಾಡಿ ದುರ್ಗಾ ಪರಮೇಶ್ವರಿ ಅಂದರೆ ಎಲ್ಲ ದೇವಸ್ಥಾನ ತೋರಿಸ್ಬಿಡುತ್ತೆ ಇಲ್ಲಿ ದುರ್ಗಾ ಸ್ಥಳ ಅಂದರೆ ದುರ್ಗಮ್ಮ ಗಂಗಮ್ಮ ಇಬ್ಬರು ಜೊತೆಗಿದ್ದಾರೆ ಅಕ್ಕದಂಗೆ ನೋಡ್ತೀನಿ ಅಕ್ಕದಂಗೆ ಪಕ್ಕದ ಗೊತ್ತಿಲ್ಲ ಶ್ರೀ ಕ್ಷೇತ್ರ ದುರ್ಗಾ ಸ್ಥಳ ಅಂತ ಚೆಕ್ ಮಾಡಿ ನಮ್ಮ ಕ್ಷೇತ್ರ ವತಿಯಿಂದ ಯಾವುದೇ ಕಾರಣಕ್ಕೂ ನಾವು ದೇವಸ್ಥಾನ ಕಟ್ತಿದ್ದೀವಿ ನಾವು ಚಂದ ಉತ್ಸವ ಮಾಡ್ತೀವಿ ಅದು ಇದಂತ ನಿಮ್ಗೆ ಯಾವುದೂ ನಾವು ಸ್ಟೇಟ್ಮೆಂಟ್ ಕೊಟ್ಟಿರೋದಲ್ಲ ಅದೇ ಇದರಲ್ಲಿ ಫೋನ್ ನಂಬರ್ ಹಾಕಿರಲ್ಲ ನಾವು ನೀವು ಯಾರೋ ನಿಮ್ಗೆ ಹಾಕಿ ನಿಮ್ಗೆ ಯಾಮಾಸಿರೋ ನಾವು ಜವಾಬ್ದಾರಲ್ಲ ನೀವು ಮೋಸ ಹೋಗ್ಬಾರ್ದು ಒಂದು ವೇಳೆ ನಿಮ್ಗೆ ಯಾರಂತ ಮೋಸ ಮಾಡಿ ನಮಗೆ ತಿಳಿಸ್ಬೇಕು ವಿನಂತಿ ನಿಮಗೆ ಆಯ್ತಾ ಯಾವ ದೇವರು ಮರಿ ಕಡಿ ಕುರಿ ಕಡಿ ಮಟನ್ ಕಡಿ ಚಿಕನ್ ಕಡಿ ಅಂತ ಕಡಿಯಲ್ಲ ಅರ್ಥ ಆಗುತ್ತಾ ಅಥವಾ ನಮ್ಮ ಹೆಣ್ಮಕ್ಳು ಜಾಸ್ತಿ ಇದ್ದೀವಿ ಮೈ ಮೇಲೆ ಇರೋ ಒಡವೆನ ಮೈ ಮೇಲೆ ಚೈನ್ ಹಾಕು ನಿಮ್ಮ ತಾಳಿ ಬಿಚ್ಚ ಹಾಕು ಅಂತ ಯಾವ ದೇವ್ರಿಗೆ ಕೇಳಲ್ಲ ಇದು ಅರ್ಥನ ಬಿಡಿ ಕ್ಷೇತ್ರದಲ್ಲಿ ನಾವು ನಿಮ್ಮನ್ನು ಅಕ್ಕಂಗೆ ಅಂದ್ಕೊಂಡಿದ್ದೀವಿ ನೀವೇ ನಮ್ಗೆ ಅಂದಾತ್ರು ನೀವು ಕೊಡೋ ದುಡ್ಡೇ ಸಾಕು ನೀವು ಪ್ರೀತಿ ಸಾಕು ನಮಗೆ ಅರ್ಥ ದೇವಸ್ಥಾನ ನೋಡಿ ಸಿಂಪಲ್ ಸಾಕು ದೇವ್ರಿಗೆ ನೆಳ್ಳಾಗಬೇಕು ಅಷ್ಟೇ ಹೆಂಗೆ ಹೇಳಿ ಊಟ ಮಾಡೋಕೆ ಅನ್ನ ಬೇಕು ಯಾವುದೋ ಒಂದು ಥರದ್ದು ಮೈ ಮುಚ್ಚನಕ್ಕೆ ಒಂದು ಬಟ್ಟೆ ಸಾಕು ಅಲ್ಲಮ್ಮ ಹೌದಲ್ಲ ಇರೋಕ್ಕೊಂದು ಗುಡ್ಡು ಸಾಕು ಕೋಟಿ ಸತ್ತಾಗಲ್ಲ ಭೂಮಿ ಎಂಥ ಕೋಟಿ ಇದ್ರು ಎಂಥ ಬಿಲ್ಡಿಂಗ್ ಮಧ್ಯೆ ತಾಣ ಎಸ್ಬಿಡ್ತಾರೆ